ಎಲ್ರಿಗೂ ನಮಸ್ಕಾರ. DCT 2026 ಯೂನಿಟ್ 4 ದಟ್ ಈಸ್ ಪ್ರಾಜೆಕ್ಟ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಆ್ಯಂಡ್ ಮಾನಿಟರಿಂಗ್ಗೆ ಈ ಒಂದು ಚಾಪ್ಟರ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಮೂರಲ್ಲೂ 4 ಮಾರ್ಕ್ಸ್ ಇತ್ತು. ಅದನ್ನು ನಾನು ಮೈಂಡ್ ಮ್ಯಾಪ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾರಿನ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ದಟ್ ವಿಡಿಯೋಸ್ ಆ್ಯಂಡ್ ವಾಚ್ ಇಟ್ ಆ್ಯಂಡ್ ಲರ್ನ್ ಇನ್ ಅ ಸಿಂಪ್ಲರ್ ವೇ, ಬಿಕಾಸ್ ಐ ಹ್ಯಾವ್ ಸಾಲ್ವ್ ಮೆನಿ ಕ್ವಶನ್ಸ್ ರಿಲೇಟೆಡ್ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ದ ಪಾಸಿಬಲ್ ಕ್ವಶನ್ಸ್ ಆಲ್ಸೋ ಐ ಹ್ಯಾವ್ ಡಿಸ್ಕಸ್ಡ್ ಫಾರ್ ಯುವರ್ ಪ್ರಾಕ್ಟೀಸ್. So in part 1, the syllabus is very vast. Actually, as you can see the syllabus, I have divided into 2 parts. You can see here the content for the part 1 is nature of project planning. This chapter is all about project planning, scheduling and monitoring. That means how to plan a project, how to schedule a project and how to monitor a project. So these 3 topics you are going to learn in both part 1 and part 2. In this session, you are going to learn about maximum planning and scheduling. So for all the things you need to do is, first of all, you need to know what is project planning, what is the nature and need of project planning, what are the functions of project planning, steps in project planning, and the structure of a project planning, project objectives and policies, the tools which are available for project planning work, and project scheduling, as well as time monitoring efforts you are going to learn in this. Remember, planning a project is a very important task where you need to control, monitor the resources, cost and the time. Let's move on to the mind map. As you can see here, this is all about theory content. So you need to learn some basic things ಅಂತ ಹೇಳಿದ್ರೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಡೆಫಿನಿಷನ್ಸ್ ಕೇಳುವಂತಹ ಚಾನ್ಸಸ್ ಇರೋದ್ರಿಂದ MCQ ಅಲ್ಲಿ ಸ್ವಲ್ಪ ನೀವು ಬೇಸಿಕ್ಸ್ನ ತಿಳ್ಕೊಂಡು ಅದನ್ನ ಅನಲೈಸ್ ಮಾಡಿ ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ. ಇದೇ ಥರ ಕ್ವಶನ್ ಬರುತ್ತೆ, ಅದೇ ಥರ ಕ್ವಶನ್ ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಇಫ್ ಯು ನೋ ದ ಬೇಸಿಕ್ಸ್ ಲೈಕ್ ದಿಸ್, ಯು ಕ್ಯಾನ್ ಏಬಲ್ ಟು ಈಸಿಲಿ ಸಾಲ್ವ್ ದ ಕ್ವಶನ್. ಸೊ ನಾನು ಈ ಮೈಂಡ್ ಮ್ಯಾಪಲ್ಲಿ ನಿಮಗೆ ನಾನೇನು ಕಂಟೆಂಟ್ನ ತೋರಿಸಿದ್ದೀನೋ ಅದ್ರ ರಿಲೇಟೆಡ್ ಕಂಪ್ಲೀಟ್ ಒಂದು ಸೀರೀಸ್ನ ಮಾಡಿದ್ದೀನಿ. ನೋಡ್ಬೋದು ಈ ಮೈಂಡ್ ಮ್ಯಾಪ್ನ. ಇಫ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಲ್ಸೋ ಆಫ್ಟರ್ ದ ಸೆಷನ್. I have made the entire things in a simpler bits and pieces. Like, what do you mean by planning? So planning is answering a questions like what must be done by whom, by how much. ಸೊ ಅಂದರೆ ಏನು ಕೆಲಸ ಮಾಡಬೇಕು, ಎಷ್ಟು ಮಾಡಬೇಕು, ಯಾರು ಮಾಡಬೇಕು ಮತ್ತು ಯಾವಾಗ ಮಾಡಬೇಕು. ಸೊ ಪ್ರಾಜೆಕ್ಟ್ ಪ್ಲಾನ್ ಅನ್ನೋದು ಇಷ್ಟೆಲ್ಲದಕ್ಕೂ ಕ್ವಶನ್ಸ್ಗೆ ಆನ್ಸರ್ ಮಾಡುತ್ತೆ. ಸೊ ವಾಟ್ ಮಸ್ಟ್ ಬಿ ಡನ್, ಬೈ ಹೂಮ್, ಬೈ ಹೌ ಮಚ್, ಹೌ ಆ್ಯಂಡ್ ವೆನ್. ಸೊ ಈ ಥರ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಸಿಂಪ್ಲರ್ ವಿ ಕಾಲ್ ಇಟ್ ಆಸ್ ಎ ಪ್ರಾಜೆಕ್ಟ್ ಪ್ಲಾನಿಂಗ್. ದೆನ್ ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್ ಪ್ಲಾನ್ ಅಂದರೆ ಏನು? ಪ್ರಾಜೆಕ್ಟ್ನ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡೋದು ಅಂದರೆ, ಅಗೇನ್ ಐ ಟೋಲ್ಡ್ ಯು ವಾಟ್, ವೇರ್, ಹೂ ಆ್ಯಂಡ್ ಹೌ ಅದನ್ನು ಹೇಳುತ್ತೆ. ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಪ್ಲಾನ್ ಇಸ್ ಟು ಗೈಡ್ ದ ಎಕ್ಸಿಕ್ಯೂಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಪ್ರಾಜೆಕ್ಟ್ ಫೇಸಸ್. ವಿ ನೋ ದರ್ ಆರ್ 5 ಫೇಸಸ್ ಆಫ್ ಎ ಪ್ರಾಜೆಕ್ಟ್. ಅಲ್ಲಿ ಯೂಸ್ ಮಾಡಬೇಕಾದ್ರೆ, ಎಕ್ಸಿಕ್ಯೂಷನ್ ಮತ್ತು ಕಂಟ್ರೋಲ್ ಮಾಡಬೇಕಾದ್ರೆ ಯಾವ ಥರ ಕೆಲಸ ಮಾಡಬೇಕು ಅನ್ನೋದನ್ನು ಗೈಡ್ ಮಾಡುವಂಥದ್ದೇ ಪ್ರಾಜೆಕ್ಟ್ ಪ್ಲಾನ್. ಸೊ ಇಲ್ಲಿ ವಿ ಹ್ಯಾವ್ ಸೋ ಮೆನಿ ಫಾರ್ಮಲ್ ಡಾಕ್ಯುಮೆಂಟ್ಸ್ ಲೈಕ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ನೋಡಿದ್ರಿ ಸೆಕೆಂಡ್ ಚಾಪ್ಟರಲ್ಲಿ, ಪ್ರಾಜೆಕ್ಟ್ ಡೈರಿ ನೋಡಿದ್ವಿ. ಸೊ ವಿ ಹ್ಯಾವ್ ಸೋ ಮೆನಿ ಡಾಕ್ಯುಮೆಂಟ್ಸ್ ಯು ನೀಡ್ ಟು ಮೇಂಟೈನ್ ಟು ಗೆಟ್ ಇನ್ ಟು ಅ ವೆರಿ ಕ್ಲಿಯರ್ ಪಿಕ್ಚರ್ ಆಫ್ ಎ ಪ್ರಾಜೆಕ್ಟ್, ಲೈಕ್ ವಾಟ್ ನೀಡ್ಸ್ ಟು ಬಿ ಡನ್ ಅನ್ನೋದನ್ನ ನೀವು ನೀಟಾಗಿ ಬರೆದಿರಬೇಕಾಗುತ್ತೆ. ಅದು ನಿಮಗೆ ಎಕ್ಸಿಕ್ಯೂಷನ್ ಮತ್ತು ಕಂಟ್ರೋಲ್ ಸ್ಟೇಜಸ್ ಆಫ್ ಪ್ರಾಜೆಕ್ಟಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಯಾವ ಥರ ಕ್ವಶನ್ ಕೇಳ್ಬೋದು, ದ ಪ್ರಾಜೆಕ್ಟ್ ಪ್ಲಾನ್ ಅದ್ರದ್ದು ಪರ್ಪಸ್ ಏನು? ಇಟ್ ಈಸ್ ಯೂಸ್ ಟು ಗೈಡ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂಡ್ ಕಂಟ್ರೋಲ್ ಆಫ್ ಎ ಪ್ರಾಜೆಕ್ಟ್ ಫೇಸಸ್ ಅಲ್ಲಿ ಗೈಡ್ ಮಾಡೋದಕ್ಕೆ ಇರುವಂತಹ ಒಂದು ಫಾರ್ಮಲ್ ಡಾಕ್ಯುಮೆಂಟ್ಗೆ ಪ್ರಾಜೆಕ್ಟ್ ಪ್ಲಾನ್ ಅಂತ ಕರೀತಾರೆ. ಇನ್ನು ಪ್ರಾಜೆಕ್ಟ್ ಪ್ಲಾನಿಂಗ್ ನೇಚರ್ ಯಾವ ಥರ ಇರುತ್ತೆ? ಸೊ ನೀವು ಪ್ರಾಜೆಕ್ಟ್ ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ ಅಂತ ಸ್ಟ್ರೀಮ್ಲೈನ್ ಮಾಡೋದಕ್ಕೆ ನಮಗೆ ಅದನ್ನು ಹೆಲ್ಪ್ ಮಾಡುತ್ತೆ. ನಿಮ್ಮ ಪ್ರಾಜೆಕ್ಟ್ ಸ್ಮೂತಾಗಿ ರನ್ ಆಗೋದಕ್ಕೆ, ಅಂದರೆ ಯಾವುದೇ ಒಂದು ಆಸ್ಪೆಕ್ಟ್ ತಗೊಳ್ಳಿ, ಸೊ ಕಂಪ್ಲೀಟ್ ಆಗಿ ಸ್ಮೂತಾಗಿ ರನ್ ಆಗೋದಕ್ಕೆ, ಟು ಗೆಟ್ ಎ ರಿಕ್ವೈರ್ಡ್ ಸೊಲ್ಯೂಷನ್, ದ ಪ್ರಾಜೆಕ್ಟ್ ಪ್ಲಾನ್ ಇಸ್ ಎಸೆನ್ಷಿಯಲ್. So we can consider this and we can relate 3 important parts here. So project plan decides the scope, decides the schedule and decides the cost. So what needs to be done? ಏನು ಕೆಲಸ ಆಗಬೇಕು ಮತ್ತು ಯಾರು ಮಾಡಬೇಕು ಅನ್ನೋದನ್ನು ಸ್ಕೋಪ್ ಡಿಸೈಡ್ ಮಾಡುತ್ತೆ. ವೆನ್ ಅಥವಾ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಟಾಸ್ಕ್ ಅಥವಾ ಪ್ರಾಜೆಕ್ಟ್, ಅದಕ್ಕೆ ನಾವು ಶೆಡ್ಯೂಲಿಂಗ್ನ ಹೇಳ್ತೀವಿ. ಇನ್ನು ಹೌ ಮಚ್ ಬಡ್ಜೆಟ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅನ್ನೋದನ್ನ ಕಾಸ್ಟ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಇನಿಷಿಯಲಿ ಸ್ಕೋಪ್ ಪ್ಲಾನ್, ಶೆಡ್ಯೂಲ್ ಪ್ಲಾನ್ ಅಂಡ್ ಕಾಸ್ಟ್ ಪ್ಲಾನ್ ಆರ್ ದ 3 ಎಸೆನ್ಷಿಯಲ್ ರಿಲೇಟೆಡ್ ಪಾರ್ಟ್ಸ್ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಟು ಪ್ರಿಪೇರ್ ಅ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಹೇಳ್ಬೋದು. ದೆನ್ ವಾಟ್ ಇಸ್ ದ ನೀಡ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್? ವೈ ಪ್ರಾಜೆಕ್ಟ್ ಪ್ಲಾನಿಂಗ್ ಇಸ್ ನೆಸೆಸರಿ?
ಬಿಕಾಸ್ ಇಫ್ ಯು ಆರ್ ನಾಟ್ ಡನ್ ದ ಪ್ರಾಜೆಕ್ಟ್ ಪ್ಲ್ಯಾನ್, ಯುವರ್ ಪ್ರಾಜೆಕ್ಟ್ ಇಸ್ ಅನ್ಸರ್ಟೈನ್. ಅಂದರೆ ಏನು ಗೊತ್ತಾಗಲ್ಲ ನಿಮಗೆ ಮುಂದೆ ಏನು ಮಾಡಬೇಕು ಅಂತ. ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಅಟ್ ದ ಮಿಡಲ್ ಆಫ್ ದ ಸ್ಟೇಜ್ ಯು ಮೈಟ್ ಗೆಟ್ ಸಮ್ ರಿಸ್ಕ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ರಾಜೆಕ್ಟ್ ಪ್ಲಾನಿಂಗ್ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ಇಟ್ ಕ್ಯಾನ್ ರಿಡ್ಯೂಸ್ ಅನ್ಸರ್ಟನಿಟಿ. ಸೊ ಯಾವುದೇ ಥರ ಏನೋ ಅಪ್ಲಿಕೇಶನ್ಸ್ ಆಗಿರ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಈಸ್ ಯೂಸ್ ಟು ಇಂಪ್ರೂವ್ ಎಫಿಷಿಯನ್ಸಿ. ಅಂದರೆ ವೇಸ್ಟ್ ಆಫ್ ದ ರಿಸೋರ್ಸಸ್ ಆಗೋದಿಲ್ಲ. ಯಾವುದೇ ಥರ ರಿಸೋರ್ಸಸ್ ವೇಸ್ಟ್ ಆಗದೆ ಇರೋದಕ್ಕೆ ವಿಲ್ ಗೆಟ್ ಎ ಗುಡ್ ಎಫಿಷಿಯನ್ಸಿ ಅಂತ ಹೇಳ್ಬೋದು. ಆ್ಯಂಡ್ ಇಫ್ ಯು ರೈಟ್ ಅ ಪ್ರಾಜೆಕ್ಟ್ ಪ್ಲಾನ್ ಇನ್ ಸಚ್ ಎ ವೇ ದಟ್ ದ ಆಬ್ಜೆಕ್ಟಿವ್ಸ್ ವಿಲ್ ಬಿ ಲೇಟರ್ ಆನ್ ಸ್ಟೇಜಸ್ ಫಾರ್ ಆಲ್ ದ ಟೀಮ್ ಮೆಂಬರ್ಸ್, ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಹಾಗಾಗಿ ದ ಪ್ರಾಜೆಕ್ಟ್ ಪ್ಲಾನಿಂಗ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಆ್ಯಂಡ್ ಇಟ್ ಈಸ್ ದ ಬೇಸಿಸ್ ಆಫ್, ನಾನು ಆಲ್ರೆಡಿ ಹೇಳ್ದಂಗೆ, ಪ್ಲಾನಿಂಗ್ ಮಾಡ್ತಿರೋ ಉದ್ದೇಶನೇ ಮಾನಿಟರಿಂಗ್ ಮತ್ತು ಕಂಟ್ರೋಲಿಂಗ್ ಫೇಸಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಗೈಡ್ ಮಾಡೋದಕ್ಕೆ. ಹಾಗಾಗಿ ಇಟ್ ವಿಲ್ ಪ್ರೊವೈಡ್ ಅ ಬೇಸಿಸ್ ಫಾರ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ವರ್ಕ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ನೀಡ್ ಆಫ್ ಎ ಪ್ರಾಜೆಕ್ಟ್ ಪ್ಲಾನಿಂಗ್. ಯು ಮೈಟ್ got ಕ್ವಶನ್ ಲೈಕ್ ದಿಸ್, ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ನೆಸೆಸಿಟಿ ಆಫ್ ಎ ಪ್ರಾಜೆಕ್ಟ್ ಪ್ಲಾನಿಂಗ್. ಇನ್ ದ್ಯಾಟ್ ನಿಮಗೆ ಯಾವುದಾದ್ರೂ ಒಂದು ಪಾಸಿಟಿವ್ ಆನ್ಸರ್ ಕೊಟ್ಟು ಮೂರು ನೆಗೆಟಿವ್ ಆನ್ಸರ್ಸ್ ಕೊಟ್ಟು ಒಂದು ಪಾಸಿಟಿವ್ ಆನ್ಸರ್ಸ್ ಕೊಟ್ಟಿರ್ತಾರೆ. ದಟ್ ಮೈಟ್ ಬಿ ಫ್ರಮ್ ದಿಸ್ ಟಾಪಿಕ್ ಆಲ್ಸೋ. ಸೊ ಎಲ್ಲರೂ ಇದನ್ನು ಪ್ರಿಪೇರ್ ಆಗಿ. ಕಮಿಂಗ್ ಟು ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್, ಏನೇನೆಲ್ಲ ಪ್ರಾಜೆಕ್ಟ್ ಪ್ಲಾನಿಂಗಿಂದ ನಾವು ಫಂಕ್ಷನ್ಸ್ನ ನೋಡ್ಬೋದು. ಇಟ್ ಈಸ್ ಅ ಬೇಸಿಸ್ ಫಾರ್ ಆರ್ಗನೈಸಿಂಗ್ ವರ್ಕ್ ಆ್ಯಂಡ್ ಅಲೋಕೇಟಿಂಗ್ ರೆಸ್ಪಾನ್ಸಿಬಿಲಿಟಿ. ಸರಿಯಾದ ರೀತಿಯಲ್ಲಿ ಕೆಲಸನ ಆರ್ಗನೈಸ್ ಮಾಡೋದು ಮತ್ತು ಸರಿಯಾಗಿರೋ ಇಂಡಿವಿಜುವಲ್ಸ್ಗಳಿಗೆ ವರ್ಕ್ನ ಅಲೋಕೇಟ್ ಮಾಡುತ್ತೆ ಯಾವುದು ಪ್ರಾಜೆಕ್ಟ್ ಪ್ಲಾನಿಂಗು. ಇಟ್ ಈಸ್ ಅ ವೆರಿ ಗುಡ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಮತ್ತು ಕಮ್ಯುನಿಕೇಷನ್ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಂತಲೇ ಹೇಳ್ಬೋದು ಇದನ್ನು. ಇಟ್ ಇನ್ಸ್ಪೈರ್ ಪೀಪಲ್ ಟು ಲುಕ್ ಅಹೆಡ್. ಅಂದರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಜನಗಳಿಗೆ ಇನ್ಸ್ಪೈರ್ ಮಾಡುತ್ತೆ. ದಟ್ ಈಸ್ ಅ ವೆರಿ ಮಚ್ ಎಸೆನ್ಷಿಯಲ್ ರಿಕ್ವೈರ್ಡ್ ಫಾರ್ ಎನಿ ಪ್ರಾಜೆಕ್ಟ್ ಪೀಪಲ್. ಇಟ್ ಕ್ರಿಯೇಟ್ಸ್ ಅರ್ಜೆನ್ಸಿ ಆ್ಯಂಡ್ ಟೈಮ್ ಕಾನ್ಷಿಯಸ್ನೆಸ್. ದಟ್ ಮೀನ್ಸ್ ಇಫ್ ಯು ಪ್ಲ್ಯಾನ್ ಫಾರ್ ದಿಸ್ ವೀಕ್, ನಿಮ್ಗೆ ಗೊತ್ತಾಗುತ್ತೆ ಏನು ಈ ವೀಕಲ್ಲಿ ಇಷ್ಟು ಕೆಲಸ ಮುಗಿಸ್ಲೇಬೇಕು, ನಾನು ಈ ಟೈಮ್ ಒಳಗಡೆ ಕೆಲಸ ಮುಗಿಸ್ಲೇಬೇಕು ಅಂತ ನಿಮ್ಮ ತಲೆಯಲ್ಲಿರುತ್ತೆ. ಹಾಗಾಗಿ ಪ್ರಾಜೆಕ್ಟ್ ಪ್ಲಾನಿಂಗು ತುಂಬ ಇಂಪಾರ್ಟೆಂಟ್. ಸೊ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ಗೆ ಒಂದು ಬ್ರಿಡ್ಜ್ನ ಎಸ್ಟಾಬ್ಲಿಷ್ ಮಾಡೋದು ಕೂಡ ಇದೇ ಆಗಿರೋದ್ರಿಂದ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳ್ಬೋದು. ಇನ್ನು ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ವಿ ಹ್ಯಾವ್ ಸೋ ಮೆನಿ ಸ್ಟೆಪ್ಸ್ ಇನ್ ದ್ಯಾಟ್. ಸೊ ಇದು ನಿಮಗೆ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಡಿಫೈನ್ ದ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್. ದ ಫಸ್ಟ್ ವೆರಿ ಮಚ್ ರಿಕ್ವೈರ್ಡ್ ಸ್ಟೆಪ್ ಇಸ್ ಯಾವ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ ಆ ಪ್ರಾಜೆಕ್ಟಲ್ಲಿ ಅನ್ನೋದನ್ನ ಫಸ್ಟ್ ಡಿಫೈನ್ ಮಾಡ್ಕೊಳ್ಳಿ. Write a mission statement and write the objectives. After that, you need to develop a project strategy. After the mission statement ಅಥವಾ objectivesನ ಡಿಫೈನ್ ಮಾಡಿದ್ಮೇಲೆ ಸ್ಟ್ರಾಟಜಿನ ಮಾಡಬೇಕು. ಅದಾದಮೇಲೆ ಸ್ಕೋಪ್ ಸ್ಟೇಟ್ಮೆಂಟ್ ಬರೀಬೇಕು. ಅಂಡ್ ವಾಟ್ ವಿಲ್ ಬಿ ಡನ್, ಅದು ಯಾವ್ದು ಕೆಲಸ ಮಾಡಬಾರ್ದು. ನಿಮಗೆಲ್ಲ ಗೊತ್ತಿದೆ ಸ್ಕೋಪ್ ಅಂತ ಹೇಳಿದ್ರೆ ಇಟ್ಸ್ ಎ ಬೌಂಡ್ರಿ. ಫಸ್ಟ್ ಚಾಪ್ಟರ್ಲ್ಲೇ ಹೇಳಿದ್ದೆ ನಾನು, ಪ್ರಾಜೆಕ್ಟ್ ಬೌಂಡ್ರಿಲಿ ಯಾವ ಕೆಲಸ ಮಾಡಬೇಕು, ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ ಅನ್ನೋದನ್ನ ಡಿಫೈನ್ ಮಾಡ್ಕೋಬೇಕು. ದೆನ್ ಗೋ ವಿತ್ WBS, ವೆರಿ ಇಂಪಾರ್ಟೆಂಟ್ ಟೂಲ್ ಇದು. ಸಣ್ಣ ಸಣ್ಣ ವರ್ಕ್ ಆಗಿ ಡಿವೈಡ್ ಮಾಡ್ಕೋಬೇಕು. ಅಲ್ಲಿ ಬೇಕಾಗಿರುವಂತಹ ಟೈಮು, ರಿಸೋರ್ಸು, ಕಾಸ್ಟನ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಶೆಡ್ಯೂಲ್ನ ಮಾಡ್ಕೋಬೇಕು ಮತ್ತು ಬಡ್ಜೆಟ್ನ ಪ್ರಿಪೇರ್ ಮಾಡ್ಕೋಬೇಕು. ಎಷ್ಟು ಬಡ್ಜೆಟ್ ಬೇಕು ಮತ್ತು ಎಷ್ಟು ಟೈಮಲ್ಲಿ ಮುಗಿಸ್ಬೇಕಂತ. ಸೊ ಲೇಟರ್ ಆನ್ ಡಿಸೈಡ್ ದ ಪ್ರಾಜೆಕ್ಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಹೂ ವಿಲ್ ಲೀಡ್ ದ ಟೀಮ್, ಹೂ ಇಸ್ ದ ಮ್ಯಾನೇಜರ್, ಹೂ ಇಸ್ ದ ಲೀಡರ್. ಸೊ ಅದನ್ನೆಲ್ಲ ಡಿಸೈಡ್ ಮಾಡ್ಕೋಬೇಕು. ಆ್ಯಂಡ್ ರೈಟ್ ದ ಪ್ರಾಜೆಕ್ಟ್ ಪ್ಲ್ಯಾನ್ ಆ್ಯಂಡ್ ಗೆಟ್ ಆಲ್ ದ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಟು ಸೈನ್ ಆಫ್ ದ ಪ್ಲ್ಯಾನ್. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಲೈಕ್ ಯಾರ್ಯಾರು ಇರ್ತಾರೋ ನಿಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ಪೀಪಲ್, ಅವ್ರ ಹತ್ರ ಎಲ್ಲ ಆ ಪ್ರಾಜೆಕ್ಟ್ ಪ್ಲಾನ್ಗೆ ಸಿಗ್ನೇಚರ್ ತೊಗೋಬೇಕು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ಇದು ಈಸಿಯಾಗಿ ಅರ್ಥ ಆಗುತ್ತೆ ಎಲ್ರಿಗೂ ಒಂದ್ಸಲ ಓದಿದ್ರೆ. ಇನ್ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಟೂಲ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಪ್ರಾಜೆಕ್ಟ್ ಪ್ಲಾನ್ ಮಾಡೋದಕ್ಕೆ ಇರುವಂತಹ ಟೂಲ್ಸ್ಗಳು ಯಾವ್ಯಾವುದು. ಸೊ ಇಲ್ಲಿ 2 ಥರ ಟೂಲ್ ಇದೆ. ಒಂದು ಟ್ರೆಡಿಷನಲ್ ಟೂಲು ಮತ್ತು ನೆಟ್ವರ್ಕ್ ಅನಾಲಿಸಿಸ್ ಟೂಲ್ ಅಂತ. ಟ್ರೆಡಿಷನಲ್ ಟೂಲ್ ಅಂತ ಹೇಳಿದ್ರೆ ನೀವು ಕುತ್ಕೊಂಡು ಪ್ರಿಪೇರ್ ಮಾಡುವಂಥದ್ದು, ಲೈಕ್ ಗ್ಯಾಂಟ್ ಚಾರ್ಟ್, ಎಷ್ಟು ಜನ ಕೆಲಸ ಮಾಡಬೇಕು, ಎಷ್ಟು ಟೈಮಲ್ಲಿ ಮುಗಿಸ್ಬೇಕು ಅಂತ. WBS ಅಲ್ಲಿ ಡಿವೈಡ್ ದ ಕಂಪ್ಲೀಟ್ ಪ್ರಾಜೆಕ್ಟ್ ಇಂಟು ಸ್ಮಾಲ್ ಟಾಸ್ಕ್ಸ್, ಅಲ್ಲಿ WBS ಇಂದ ರೆಡಿ ಮಾಡ್ಕೋಬಹುದು. ಇನ್ನು ನೆಟ್ವರ್ಕ್ ಅನಾಲಿಸಿಸ್ ಟೂಲ್ಸ್ ಅಂತ ಇದಾವೆ. ಸೊ ಇಲ್ಲಿ ನೆಟ್ವರ್ಕ್ ಡಯಾಗ್ರಾಮ್, CPM ಅಂಡ್ PERT, ದೀಸ್ ಆರ್ ದ ಅಡ್ವಾನ್ಸ್ಡ್ ಟೂಲ್ಸ್ ವೇರ್ ಯು ಕ್ಯಾನ್ ಈಸಿಲಿ ಸ್ಟೇಟ್ ಯುವರ್ activities and durations and create a beautiful picture. And if you stick on to your project board, the people will get to know about each activity, what is the activities going on now, what else is pending. So those things, it will be very easier to catch to your eyes. ಹಾಗಾಗಿ ನೆಟ್ವರ್ಕ್ ಅನಾಲಿಸಿಸ್ ಟೂಲ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಪ್ಲಾನ್ಸ್ನ ನಾವು 2 ಥರ ಡಿವೈಡ್ ಮಾಡ್ತೀವಿ. ಒಂದು ಸಿಂಗಲ್ ಯೂಸ್ ಪ್ಲಾನು, ಒಂದು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ.
ಸಿಂಗಲ್ ಯೂಸ್ ಪ್ಲಾನ್ ಏನು ಮಾಡ್ತಾರೆ, ಇಟ್ಸ್ ಎ ಶಾರ್ಟ್ ಟರ್ಮ್ ಪ್ಲಾನ್. ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗೆ ಅಥವಾ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗೆ ಬರೆಯುವಂತಹ ಪ್ಲಾನು, ಅದನ್ನು ಸ್ಪೆಸಿಫಿಕ್ ಪ್ಲೇಸ್ ಆ್ಯಂಡ್ ಟೈಮಲ್ಲಿ ಮಾಡುವಂಥದ್ದು. ಇನ್ನು ಸ್ಟ್ಯಾಂಡಿಂಗ್ ಪ್ಲಾನ್ ಅಂದರೆ ಅಲ್ಲಿ ಯೂಸ್ ಮಾಡುವಂತಹ ಸ್ಟ್ಯಾಂಡರ್ಡ್ ಪಾಲಿಸೀಸ್ ಏನು, ಸ್ಟ್ಯಾಂಡರ್ಡ್ ಮೆಥಡ್ಸ್ ಏನು, ಪ್ರೊಸೀಜರ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಟಾಪಿಕ್ ಈಸ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪಾಲಿಸೀಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಆಬ್ಜೆಕ್ಟಿವ್ಸ್ ಅಲ್ಲಿ ವಿ ಯೂಶಲಿ ಸಿ 3 important objectives: technical objectives related to the specification, performance objectives made by a project manager to monitor or to create what needs to be done while monitoring and controlling. The time and cost objective ಅಂದ್ರೆ ಲೈಕ್ ಶೆಡ್ಯೂಲಿಂಗ್ ಆ್ಯಂಡ್ ಬಜೆಟ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಸೊ ಗುಡ್ ಆಬ್ಜೆಕ್ಟಿವ್ಸ್ ಅನ್ನೋದನ್ನ ನಾವು ಸ್ಮಾರ್ಟ್ ಅನ್ನೋ ಒಂದು ಕೀವರ್ಡಿಂದ ಡಿಫೈನ್ ಮಾಡ್ತೀವಿ. ಸ್ಮಾರ್ಟ್ ಅಂದರೆ ಇದು ಎಕ್ಸಾಮಿಗೆ ಬರುವಂತಹ ಟಾಪಿಕ್ಕು, ಸೊ ಯು ನೀಡ್ ಟು ರಿಮೆಂಬರ್ ದಿಸ್. It's a specific. All the project objectives should be specific. It can be measurable. It is achievable. It is a realistic, kind of approach, and it needs to be completed within some time bound. So specific, measurable, achievable, realistic, time bound ಅನ್ನೋದು ಸ್ಮಾರ್ಟ್ ಇದು ಇನ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು. ಇನ್ನು ಪ್ರಾಜೆಕ್ಟ್ ಪಾಲಿಸೀಸ್ ಅಂತ ಏನು ನೋಡಿದ್ವಿ ಇವಾಗ ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಅಲ್ಲಿ, ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಔಟ್ಸೈಡ್ ಕಾಂಟ್ರಾಕ್ಟರ್ ಜೊತೆ ನೀವೇನಾದರೂ ವರ್ಕನ್ನು ಶೇರ್ ಮಾಡ್ಕೊಂಡಿದ್ರೆ ಎಷ್ಟೆಷ್ಟು ಯಾವ್ಯಾವ ಥರ ಮಾಡಬೇಕು ಅನ್ನೋದು, ಎಷ್ಟು ಜನ ಕಾಂಟ್ರಾಕ್ಟರ್ಸ್ನ ನೀವು ಎಂಪ್ಲಾಯ್ ಮಾಡಬೇಕು, ಅಲ್ಲಿ ಯೂಸ್ ಮಾಡುವಂತಹ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ಸ್ ಏನೇನು ಅನ್ನೋದನ್ನು ಪ್ರಾಜೆಕ್ಟ್ ಪಾಲಿಸೀಸ್ ಡಿಸೈಡ್ ಮಾಡುತ್ತೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ಕಂಪ್ಲೀಟ್ ಪ್ಲಾನಿಂಗ್. ಸೊ ಕಮಿಂಗ್ ಟು ದ ಶೆಡ್ಯೂಲಿಂಗ್, ಯು ಮೈಟ್ ಗೆಟ್ ದ ಡೆಫಿನೇಷನ್ ಆಲ್ಸೋ. ಸೊ ಶೆಡ್ಯೂಲಿಂಗ್ ಡಿಸೈಡ್ಸ್ ವೆನ್ ಆ್ಯಂಡ್ ಹೌ ಮಚ್ ವರ್ಕ್ ಇಸ್ ಟು ಬಿ ಡನ್. ಯಾವಾಗ ಮತ್ತು ಎಷ್ಟು ಕೆಲಸ ಮುಗಿಸ್ಬೇಕು ಅನ್ನೋದನ್ನು ಶೆಡ್ಯೂಲಿಂಗ್ ನಮಗೆ ಹೇಳ್ಕೊಡುತ್ತೆ. ಇಲ್ಲಿ ಎಷ್ಟು ಆಕ್ಟಿವಿಟೀಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು, ಮತ್ತು ಕೋರ್ಡಿನೇಷನ್. ಸೊ ಕಮಿಟ್ಮೆಂಟ್, ಕಮ್ಯುನಿಕೇಷನ್, ಕೋರ್ಡಿನೇಷನ್, ಆಲ್ 3 C's ವಿಲ್ ಕಮ್ ಇನ್ ಅ ಶೆಡ್ಯೂಲಿಂಗ್. ಒಂದಕ್ಕೊಂದು ಆಕ್ಟಿವಿಟಿಗೆ ನೀವು ಲಿಂಕ್ ಮಾಡೋದು ಕೂಡ ಶೆಡ್ಯೂಲಿಂಗಲ್ಲೇ. ಸೊ ಏನಕ್ಕೆ ಶೆಡ್ಯೂಲಿಂಗ್ ಬೇಕು? ಕಂಪ್ಲೀಟ್ ಡೀಟೇಲ್ ಔಟ್ ಮಾಡೋದಕ್ಕೆ, ಚೇಂಜಸ್ ಏನಾದರೂ ಇದೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ, ಏನಾದರೂ ಪ್ರಾಬ್ಲಮ್ ಇದ್ದಾಗ ಅದನ್ನು ಇಂಟರ್ವೆಂಟ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಬೂಸ್ಟ್ ಮಾಡೋದಕ್ಕೆ. ಸೊ ಅದಕ್ಕೆ ನಾವು ಶೆಡ್ಯೂಲಿಂಗ್ ಬೇಕು. ಸೊ ಶೆಡ್ಯೂಲಿಂಗಲ್ಲಿ ಟೈಮ್ ಮಾನಿಟರಿಂಗ್ ಎಫರ್ಟ್ಸ್ ಅಂತ ಒಂದು ಟಾಪಿಕ್ ಇದೆ, ಅದನ್ನು ಕೂಡ ಯು ನೀಡ್ ಟು ಲರ್ನ್. ಸೊ ಟೈಮ್ ಮಾನಿಟರಿಂಗ್ ಎಫರ್ಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೆ ಡೆವಲಪ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಆ್ಯಂಡ್ ಶೆಡ್ಯೂಲ್, ದೆ ಪ್ರಿಪೇರ್ ಎ ಕಾಂಟ್ರಾಕ್ಟ್, ದೆ ಇವ್ಯಾಲ್ಯೂಯೇಟ್ ಬಿಡ್ಸ್. ಶೆಡ್ಯೂಲಿಂಗ್ ಮತ್ತು ಮಾನಿಟರಿಂಗ್ ರಿಲೇಟೆಡ್ ಆಗಿರಬೇಕು, ನಾಟ್ ಫಾರ್ ದ ಎಂಟೈರ್ ಪ್ರಾಜೆಕ್ಟ್, ರಿಲೇಟೆಡ್ ಟು ಟೈಮ್ ಮತ್ತು ಅದನ್ನು ನೋಡ್ಕೊಳ್ಳೋ ರೀತಿಗೆ. ಅದಾದಮೇಲೆ ಡೀಟೇಲ್ ಶೆಡ್ಯೂಲ್ನ ರಿವ್ಯೂ ಮಾಡಬೇಕು, ಮತ್ತು ಪ್ರೋಗ್ರೆಸ್ ರಿಪೋರ್ಟ್ಸ್ನ ರಿವ್ಯೂ ಮಾಡಬೇಕಾಗತ್ತೆ, ಎಲ್ಲ ಸ್ಟೇಕ್ ಹೋಲ್ಡರ್ ಜೊತೆ ರಿವ್ಯೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆಡಿಟ್ ಮಾಡಿ ಅದನ್ನು ರಿವ್ಯೂ ಮಾಡಿ, ದೆನ್ ಯು ನೀಡ್ ಟು ಸಬ್ಮಿಟ್ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಟು ದ ಓನರ್ಸ್. ಯಾರು ಪ್ರಾಜೆಕ್ಟ್ ಓನರ್ಸ್ ಇರ್ತಾರೋ ಅವ್ರಿಗೆ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಸೊ ಅಲ್ಟಿಮೇಟ್ಲಿ ವಿ ಕ್ಯಾನ್ ಈಸಿಲಿ ರಿಮೆಂಬರ್ ದ ಸ್ಲೋಗನ್: ಇಫ್ ಯು ಡೂ ಎಫೆಕ್ಟಿವ್ ಪ್ಲಾನಿಂಗ್ ಆ್ಯಂಡ್ ಟೈಮ್ಲಿ ಶೆಡ್ಯೂಲಿಂಗ್ ಆ್ಯಂಡ್ ಕಂಟಿನ್ಯೂಯಸ್ ಮಾನಿಟರಿಂಗ್, your project will be successfully completed. So this is only for your knowledge purpose. ಸೊ ಇಲ್ಲಿ ನಾವು ಕಲ್ತಿದ್ದ ಟಾಪಿಕ್ ಎರಡು, ಒಂದು ಪ್ಲಾನಿಂಗು, ಇನ್ನೊಂದು ಶೆಡ್ಯೂಲಿಂಗು. ಪ್ಲಾನಿಂಗಲ್ಲಿ ಆಬ್ಜೆಕ್ಟಿವ್ಸು, ನೀಡು, ನೇಚರು, ಸ್ಟೆಪ್ಸು, ಟೈಪ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನು, ಟೂಲ್ಸು ಎಲ್ಲನೂ ಕಲ್ತ್ಕೊಂಡಿದ್ದೀರಾ. ಆಲ್ ಇನ್ ಅ ಸಿಂಗಲ್ ಪೇಜ್. ಹಾಗಾಗಿ ಈ ಒಂದು ಸೆಷನ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಲೆಟ್ ಅಸ್ ಮೂವ್ ಆನ್ ಟು ಸಮ್ ಟಾಪಿಕ್ಸ್ ರಿಲೇಟೆಡ್ ಟು ದ ಪಾರ್ಟ್ 1 ಅಥವಾ ಕ್ವಶನ್ಸ್ ರಿಲೇಟೆಡ್ ಟು ದ ಪಾರ್ಟ್ 1. ನೋಡಿ, ಪ್ರಾಜೆಕ್ಟ್ ಪ್ಲಾನಿಂಗ್ ಮೇನ್ಲಿ ಆನ್ಸರ್ಸ್ ಕ್ವಶನ್ಸ್ ರಿಲೇಟೆಡ್ ಟು ದಿಸ್. ಬರೀ ಕಾಸ್ಟ್ ಬಗ್ಗೆ ಹೇಳುತ್ತಾ? ಅದು ಆ ಥರ ಯಾವುದೂ ಇಲ್ಲ. ಬರೀ ಟೈಮ್ ಬಗ್ಗೆ ಹೇಳೋದಿಲ್ಲ, ಬರೀ ರಿಸೋರ್ಸಸ್ ಬಗ್ಗೆ ಹೇಳೋದಿಲ್ಲ. ಯಾರು ಎಲ್ಲಿ ಎಷ್ಟು ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಮತ್ತು ಎಷ್ಟು ಬೇಗ ಮುಗಿಸ್ಬೇಕು ಅನ್ನೋದನ್ನು ಪ್ರಾಜೆಕ್ಟ್ ಪ್ಲಾನಿಂಗ್ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್. ಪ್ರಾಜೆಕ್ಟ್ ಪ್ಲಾನ್ ಇಸ್ ಪ್ರೈಮರ್ಲಿ ಯೂಸ್ ಟು. ಏನಕ್ಕೆ ಪ್ರಾಜೆಕ್ಟ್ ಪ್ಲಾನ್ನ ಮಾಡ್ತಾರೆ? ಪ್ರಾಫಿಟ್ ಏನಾದ್ರು ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ತಾರಾ? ನೋ. ಮ್ಯಾನ್ ಪವರ್ನ ಕಡಿಮೆ ಮಾಡೋದಕ್ಕೆ ಮಾಡ್ತಾರಾ? ನೋ. ರಿಸ್ಕ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಮಾಡ್ತಾರನೋ? ಗೈಡ್ ಎಕ್ಸಿಕ್ಯೂಷನ್ ಆ್ಯಂಡ್ ಕಂಟ್ರೋಲ್. ನಾನು ಆಲ್ರೆಡಿ ಹೇಳಿದೆ, ಪ್ರಾಜೆಕ್ಟ್ ಪ್ಲಾನಿಂಗ್ದು ಮೇನ್ ಏಮು ಎಕ್ಸಿಕ್ಯೂಷನ್ ಮತ್ತು ಕಂಟ್ರೋಲಿಂಗ್ ಸ್ಟೇಜಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ನ ನಾವು ಇವಾಗಲೇ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಾಜೆಕ್ಟ್ ಪ್ಲಾನ್ ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್: ದ 3 ಮೇಜರ್ ಕಾಂಪೊನೆಂಟ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನ್. ನಾನು ಆಲ್ರೆಡಿ ಹೇಳಿದೆ, ಒಂದು ಅಂದರೆ ಸ್ಟೆಪ್ಸಲ್ಲೇ ಹೇಳಿದೆ, ಒಂದು ಸ್ಕೋಪ್ ಬೇಕು, ಯಾವ ಟೈಮಲ್ಲಿ ಮುಗಿಸ್ಬೇಕು ಅನ್ನೋದು ಬೇಕು, ಎಷ್ಟು ಕಾಸ್ಟಲ್ಲಿ ಮುಗಿಸ್ಬೇಕು ಅನ್ನೋದು ಬೇಕು. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್. ಬೇರೆ 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 ಇರುತ್ತೆ ನಿಮಗೆ, ಬಟ್ ನಾನು ಹೇಳ್ದಂಗೆ ರಿಸೋರ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಟೈಮು, ಕಾಸ್ಟು ಮತ್ತು ಸ್ಕೋಪ್ 3 ತುಂಬ ಇಂಪಾರ್ಟೆಂಟ್. ಟೈಮು, ಮನಿ, ಲೇಬರ್ ಅಂತ ಇದೆ, ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಬಟ್ ಸ್ಕೋಪ್ ಇಲ್ದೇ ಪ್ರಾಜೆಕ್ಟ್ ಪ್ಲಾನು ಇಟ್ಸ್ ವೇಸ್ಟ್ ಅಂತ ಹೇಳ್ಬೋದು ನಾನು. ಹಾಗಾಗಿ ಪ್ರಾಜೆಕ್ಟ್ ಸ್ಕೋಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
in this case. Move to the next question. Which component defines who will do the work? ಸೊ ಯಾರು ಕೆಲಸ ಮಾಡಬೇಕು ಅನ್ನೋದನ್ನ ಇಲ್ಲಿರುವಂತಹ ಯಾವ ಕಾಂಪೊನೆಂಟ್ ಡಿಸೈಡ್ ಮಾಡುತ್ತೆ? ಈಸ್ ಇಟ್ ಕಾಸ್ಟ್, ಈಸ್ ಇಟ್ ಶೆಡ್ಯೂಲ್, ಈಸ್ ಇಟ್ ಸ್ಕೋಪ್, ಆರ್ ಇಟ್ ಇಸ್ ಬಡ್ಜೆಟ್? ನೋಡಿ, ಶೆಡ್ಯೂಲು ವೆನ್ ಶುಡ್ ಡೂ ದ ವರ್ಕ್, ಹೌ ಮಚ್ ಕಾಸ್ಟ್ ನೀಡ್ಸ್ ಟು ರಿಕ್ವೈರ್ಡ್ ದ ವರ್ಕ್, ಅಂಡ್ ಬಡ್ಜೆಟ್ ಆಲ್ಸೋ ರಿಲೇಟೆಡ್ ಟು ದಾಟ್ ಓನ್ಲಿ. ಸೊ ನೀವು ಸ್ಕೋಪಲ್ಲೇ ಯಾರು ಕೆಲಸನ ಮಾಡಬೇಕು ಅನ್ನೋದನ್ನ, ಲೈಕ್ ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಅನ್ನೋದನ್ನ ಸ್ಕೋಪಲ್ಲಿ ಡಿಫೈನ್ ಮಾಡಿರಬೇಕು. ದ ಮೈನ್ ಪರ್ಪಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್, ನೋಡಿ ಆಲ್ರೆಡಿ ಹೇಳಿದೆ, ಪರ್ಪಸ್ ಅಥವಾ ನೀಡ್ ಅಂತ ಇದೆಯಲ್ಲ, ಅದರಲ್ಲಿ ನೀವು ತಿಳ್ಕೊಬೇಕಾಗಿರುವಂಥ ಟಾಪಿಕ್ ಇದು. ಡಿಲೇನ ಜಾಸ್ತಿ ಮಾಡೋದಕ್ಕೆ, ಸೊ ದಿಸ್ ಇಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್. ಕಾಸ್ಟ್ನ ಜಾಸ್ತಿ ಮಾಡೋದು ನೆಗೆಟಿವ್ ಸ್ಟೇಟ್ಮೆಂಟ್. ಕಮ್ಯುನಿಕೇಷನ್ನ ಅವಾಯ್ಡ್ ಮಾಡೋದು ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಅನ್ಸರ್ಟಿನಿಟಿನ ಕಡಿಮೆ ಮಾಡೋದು, ಅಂದರೆ ಪ್ರಾಬ್ಲಮ್ನ ಕಡಿಮೆ ಮಾಡೋದು ಪ್ರಾಜೆಕ್ಟ್ ಪ್ಲಾನಿಂಗ್ದು ಕೆಲಸ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್. Which of the following is not a function of project planning? Coordination should be there, always it should be there. Communication should be there. Continuous monitoring should be there. But confusing na ಜಾಸ್ತಿ ಮಾಡೋದು ಪ್ರಾಜೆಕ್ಟ್ ಪ್ಲಾನಿಂಗ್ ಕೆಲಸ ಅಲ್ಲ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ WBS ಮತ್ತೆ ಕ್ವಶನ್ ಬಂದಿದೆ. ಅದರಲ್ಲಿ ಯಾವುದೇ ಥರ ಕಾಸ್ಟ್ ಇನ್ಕ್ರೀಸ್ ಮಾಡಲ್ಲ, ಪ್ರಾಜೆಕ್ಟ್ ಡಿಲೇ ಮಾಡಲ್ಲ, ಮ್ಯಾನ್ ಪವರ್ನ ರಿಡ್ಯೂಸ್ ಮಾಡಲ್ಲ. ಇಟ್ ವಿಲ್ ಡಿವೈಡ್ ದ ಪ್ರಾಜೆಕ್ಟ್ ಇಂಟು ಸ್ಮಾಲರ್ ಟಾಸ್ಕ್ಸ್. ಸೊ ಸಣ್ಣ ಸಣ್ಣ ಟಾಸ್ಕ್ ಆಗಿ ಡಿವೈಡ್ ಮಾಡಿಕೊಂಡು ಮಾಡುವಂಥದ್ದಕ್ಕೆ WBS ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ ಆಲ್ರೆಡಿ. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್. ಸ್ಮಾರ್ಟ್ದು ಡೆಫಿನಿಷನ್ ಅಂದರೆ ಲೈಕ್ ಫುಲ್ ಫಾರ್ಮ್ ಕೇಳಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಸ್ಪೆಸಿಫಿಕ್, ಮೆಜರಬಲ್, ಟೈಮ್ ಬೌಂಡ್. ರ್ಯಾಂಡಮ್ ಅಂತ ಯಾವುದೇ ಟಾಪಿಕ್ ಇಲ್ಲ, ಹಾಗಾಗಿ ರಿಯಲಿಸ್ಟಿಕ್ ಅಂತ ಇತ್ತು. ರ್ಯಾಂಡಮ್ ಅನ್ನೋದು ಇಲ್ಲಿ ಎಕ್ಸ್ಕ್ಲೂಷನ್ ಆಗುತ್ತೆ, ಇನ್ನು ಮೂರು ಇನ್ಕ್ಲೂಡ್ ಆಗುತ್ತೆ. ಗ್ಯಾನ್ ಚಾರ್ಟ್ ಯಾವ ಥರ ಟೂಲ್ ಅಂತ ಕೇಳ್ತಾ ಇದ್ದಾರೆ. ಗ್ಯಾನ್ ಚಾರ್ಟ್ ನಿಮಗೆ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗಲ್ಲೇ ನೋಡಿರೋದ್ರಿಂದ ಅಲ್ಲಿ ಯಾವುದೇ ಥರ ಫೈನಾನ್ಷಿಯಲ್ ಟೂಲ್ ಅದನ್ನು ಯೂಸ್ ಮಾಡಲ್ಲ, ಮಾರ್ಕೆಟಿಂಗ್ ಯೂಸ್ ಮಾಡಲ್ಲ, HR ಗಳು ಯೂಸ್ ಮಾಡಲ್ಲ. The people who do the Gantt chart is the people who are planning for the project. ಹಾಗಾಗಿ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ ಅದು Gantt chart. ಸೊ ಶೆಡ್ಯೂಲಿಂಗ್ ಮೇನ್ಲಿ ಡೀಲ್ಸ್ ವಿತ್, ಶೆಡ್ಯೂಲಿಂಗ್ ಅಂದ ತಕ್ಷಣ ನಿಮಗೆ ಟೈಮ್ ಅಂತ ಅರ್ಥ ಆಗಬೇಕು, ಯಾವ ಟೈಮು ಕೆಲಸ ಮುಗಿಸ್ಬೇಕಂತ. ಅಲ್ಲಿ ಹೂ ಅನ್ನೋದು ಬರೋದಿಲ್ಲ, ಯಾಕೆ ಅನ್ನೋದು ಬರೋದಿಲ್ಲ, ಎಲ್ಲಿ ಅನ್ನೋದು ಬರೋದಿಲ್ಲ, ಎಷ್ಟು ಅನ್ನೋದು ಬರುತ್ತೆ. ಅಂದರೆ ವೆನ್ ಅನ್ನೋದು ಕರೆಕ್ಟ್ ಆಪ್ಷನ್. ಶೆಡ್ಯೂಲಿಂಗ್ ಅಂದರೆ ಎಷ್ಟು ಬೇಗ ಮುಗಿಸ್ಬೇಕು. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. Next, move on to some of the math the following questions you might get in the examination. So ಇಲ್ಲಿ ನೋಡ್ಬೋದು, ಕಾಲಮ್ ಎಲ್ಲಿ ಕಾನ್ಸೆಪ್ಟ್ ಇದೆ, ಕಾಲಮ್ ಬಿ ಇಲ್ಲಿ ಮೀನಿಂಗ್ ಇದೆ. ಇಲ್ಲಿ ನೋಡ್ಬೋದು WBS ಈಸಿ ಆಗಿರೋದೇ ತಗೊಳ್ಳೋಣ, ತುಂಬ ಸಿಂಪಲ್ ಆಗಿ. ಕಾಸ್ಟ್ ಅಂದರೆ ನಿಮ್ಗೆ ಗೊತ್ತಿದೆ ಬಡ್ಜೆಟ್ ಅಂತ. WBS ಅಂದರೆ ಗೊತ್ತಿದೆ ಟಾಸ್ಕ್ ಬ್ರೇಕ್ ಡೌನ್ ಅಂತ. ಶೆಡ್ಯೂಲ್ ಅಂದರೆ ಗೊತ್ತಿದೆ ಟೈಮ್ ಎಷ್ಟು ಅಂತ, ಎಷ್ಟು ಟೈಮ್ಗೆ ಕೆಲಸ ಮುಗಿಸ್ಬೇಕಂತ. ಸ್ಕೋಪ್ ಅಂದರೆ ಗೊತ್ತಿದೆ ಯಾರ್ಯಾರಿಗೆ ಯಾವ್ಯಾವ ರೆಸ್ಪಾನ್ಸಿಬಿಲಿಟಿನ ಅಸೈನ್ ಮಾಡಬೇಕಂತ. ಹಾಗಾಗಿ ಸ್ಕೋಪ್ ಅಂದರೆ 3, ಅಂದರೆ A3, B2, C1 ಆ್ಯಂಡ್ D4. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೀವು ಕರೆಕ್ಟಾಗಿ 2-3ನ ಸರಿಯಾದ ರೀತಿಯಲ್ಲಿ ಜಡ್ಜ್ ಮಾಡಿದ್ರೆ ಯು ಕ್ಯಾನ್ ಏಬಲ್ ಟು ಈಸಿಲಿ ಬ್ರೇಕ್ ಡೌನ್ ಆಲ್ ದ ರಿಮೈನಿಂಗ್ ಥಿಂಗ್ಸ್ ಇನ್ ಅ ಬೆಟರ್ ವೇ. ಸೊ ನಿಮ್ಗೆ 2 ಸರಿ ಆಪ್ಷನ್ಸ್ ಕಾಣಿಸ್ತಾ ಇರ್ತದೆ. ಇಲ್ಲಿ ನೋಡ್ಬೋದು ಡೀಲು ಕೂಡ 3, 1, 2, 4 ಇದೆ. ಹಾಗಾಗಿ ಇಲ್ಲಿ ಬರೀ BC ಮಾತ್ರ ಚೇಂಜ್ ಇದೆ. ನೀವು ಮಿಸ್ ಆಗಿ A 3ನೇದು, D 4ನೇದು ಅಂತ ನೋಡಿಕೊಂಡು ಇದಕ್ಕೆ ಹಾಕಿದ್ರೆ ರಾಂಗ್ ಆಗುತ್ತೆ. You should be very judgmental while selecting the answer. Second, match the following question. So Gantt chart, CPM, PERT policies. So CPM, PERT ಅನ್ನೋದು you learn in a second stage or second part of this syllabus, 4th chapter. ಆದರೂ ನಾನು ಹೇಳ್ತೀನಿ, PERT and CPM ಅನ್ನೋದು ಟೂಲ್ ಆಗಿರೋದ್ರಿಂದ, Gantt chart ಅನ್ನೋದು ಟೂಲ್ ಆಗಿರೋದ್ರಿಂದ, ಸೊ CPM, PERT and policies ನೋಡೋಣ. ಸೊ Gantt chart ಅನ್ನೋದು it will give the decision. Will it give the decision guidelines? No, it will not give any decision. Rather, it will give the time schedules. ಟೈಮ್ ಬಗ್ಗೆ ನಿಂತಿರುತ್ತೆ. CPM ಅನ್ನೋದು ನೆಟ್ವರ್ಕ್ ಟೂಲು. PERT ಅನ್ನೋದು ಎನಿ ಅನ್ಸರ್ಟನ್ ಟೈಮ್ ಇದ್ರೆ ಅದನ್ನ ನಮಗೆ ಹೇಳ್ಕೊಡುವಂಥದ್ದು ಟೈಮು. ಇನ್ನು ಪಾಲಿಸೀಸು ಗೈಡ್ಲೈನ್ಸ್ ಅಂತ ಹೇಳ್ಬೋದು. ಹಾಗಾಗಿ A2, B1, C3, D4 is the correct option for this. Coming to the next type of question, that is assertion and reason type of question. Assertion and reason andre you'll have 2 statements, whether these 2 statements are interrelated or so ಇಲ್ಲಿ ನೋಡೋದಾದ್ರೆ ಪ್ರಾಜೆಕ್ಟ್ ಪ್ಲಾನಿಂಗ್ ರಿಡ್ಯೂಸಸ್ ಅನ್ಸರ್ಟನಿಟಿ, ಡಿಫೈನ್ಸ್ ಆಲ್ ದ ಆಕ್ಟಿವಿಟೀಸ್ ಕ್ಲಿಯರ್ಲಿ ಇನ್ ಅಡ್ವಾನ್ಸ್ ಅಂತ ಸ್ಟೇಟ್ಮೆಂಟ್ ಇದೆ. ಸೊ
ಇದು ಗೊತ್ತಿದೆ ನಿಮಗೆಲ್ಲ, ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋ ಉದ್ದೇಶನೇ ಅನ್ಸರ್ಟನಿಟಿನ ರಿಡ್ಯೂಸ್ ಮಾಡೋದಕ್ಕೆ. ಯಾಕೆ ಅನ್ಸರ್ಟನಿಟಿನ ರಿಡ್ಯೂಸ್ ಮಾಡುತ್ತೆ ಇದು? ಬಿಕಾಸ್ ಎಲ್ಲ ಆಕ್ಟಿವಿಟೀಸ್ನ ನಮಗೆ ಮುಂಚೆನೇ ಕ್ಲಿಯರ್ ಆಗಿ ಡಿಫೈನ್ ಮಾಡಿರೋದ್ರಿಂದ ಅನ್ಸರ್ಟನಿಟಿ ಬರೋದಿಲ್ಲ. ಹಾಗಾಗಿ ಎರಡಕ್ಕೂ ಲಿಂಕ್ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್ ಅಂಡ್ ದಿಸ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಬೋತ್ ಆರ್ ಟ್ರೂ ಅಂಡ್ ಆರ್ ಇಸ್ ವೆರಿ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಅಸರ್ಷನ್ ಅಥವಾ ಎ. ಹಾಗಾಗಿ ಫಸ್ಟ್ ಆಪ್ಷನ್ನ ಕರೆಕ್ಟ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಸೆಕೆಂಡ್ ಅಸರ್ಷನ್ ರೀಸನ್ ಕ್ವಶನ್. ಶೆಡ್ಯೂಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಜೆಕ್ಟ್ ಕಂಟ್ರೋಲ್. ಎಸ್, ಪ್ರಾಜೆಕ್ಟ್ನ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಶೆಡ್ಯೂಲಿಂಗ್ ಬೇಕಾಗುತ್ತೆ. ಶೆಡ್ಯೂಲಿಂಗ್ ಏನು ಡಿಟರ್ಮೈನ್ ಮಾಡುತ್ತೆ ಅಂದರೆ ಯಾವ್ಯಾವ ಆಕ್ಟಿವಿಟೀಸ್ನ ಯಾವಾಗ ಮುಗಿಸ್ಬೇಕು ಅನ್ನೋದನ್ನ ಡಿಟರ್ಮೈನ್ ಮಾಡುತ್ತೆ. ಇದು ಕೂಡ ಟ್ರೂ ಆಗಿರುತ್ತೆ. ಅಗೈನ್ ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಎರಡನೇದು ನಾಟ್ ಅಂತ ಇರುತ್ತೆ, ನೋಡ್ಬೇಕು ನೀವು. ಒಂದು ಟ್ರೂ ಒಂದು ಫಾಲ್ಸ್ ಇರುತ್ತೆ. ಸೊ ಕಾನ್ವರ್ಸ್ಲಿ ಅನದರ್ ಒನ್ ಇಸ್ ಟ್ರೂ ಅನದರ್ ಒನ್ ಇಸ್ ಫಾಲ್ಸ್ ಅಂತ ಇರುತ್ತೆ. ನೋಡಿಕೊಂಡು ಟಿಕ್ ಹಾಕಬೇಕಾಗುತ್ತೆ. ಸೊ ಅನಾಲಜಿ ಟೈಪ್ ಆಫ್ ಕ್ವಶನ್ ಕೂಡ ನಿಮ್ಗೆ ಎಕ್ಸಾಮಿಗೆ ಬರುತ್ತೆ. ಅನಾಲಜಿ ಟೈಪ್ ಆಫ್ ಕ್ವಶನ್ ಅಂದರೆ ಪ್ರಾಜೆಕ್ಟ್ ಪ್ಲಾನಿಂಗು ಎಕ್ಸಿಕ್ಯೂಷನ್ಗೆ ತುಂಬ ಇಂಪಾರ್ಟೆಂಟ್ ಆದರೆ ಶೆಡ್ಯೂಲಿಂಗು ಏನಕ್ಕೆ ಇಂಪಾರ್ಟೆಂಟು? ಬಡ್ಜೆಟ್ ಮಾಡ್ತೀವ ಶೆಡ್ಯೂಲಿಂಗಲ್ಲಿ. ಶೆಡ್ಯೂಲಿಂಗ್ ಇಸ್ ನಥಿಂಗ್ ಬಟ್ ಟೈಮ್ ಶೆಡ್ಯೂಲ್ ಅಂತ ಅರ್ಥ. ಸ್ಕೋಪ್ನ ಡಿಫೈನ್ ಮಾಡ್ತೀವ, ಪಾಲಿಸಿನ ಡಿಫೈನ್ ಮಾಡ್ತೀವ. ಸೊ ಇದು ಮೂರು ರಾಂಗ್ ಆಗುತ್ತೆ. ಟೈಮ್ ಕಂಟ್ರೋಲ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ತನಕ ಏನು ಚಾಪ್ಟರ್ ನಂಬರ್ 4 ಪಾರ್ಟ್ 1 ರಿಲೇಟೆಡ್ ಥಿಂಗ್ಸ್, ಅದರದ್ದು ಮೈಂಡ್ ಮ್ಯಾಪ್ ಆಗಿರ್ಬೋದು, ಏನೇನು ಸಿಲೆಬಸ್ ಕಂಟೆಂಟ್ ಇದೆ, ಆ್ಯಂಡ್ ವಿ ಹ್ಯಾವ್ ಸಾಲ್ವ್ ಮೆನಿ ಕ್ವಶನ್ಸ್ ರಿಲೇಟೆಡ್ ಟು ಇಟ್. ದ ನೆಕ್ಸ್ಟ್ ಕಮಿಂಗ್ ಪಾರ್ಟ್ 2 ಸೇಮ್ ಚಾಪ್ಟರ್ದು ನೋಡೋಣ. ಸೊ ಅದರಲ್ಲಿರುವಂಥ ಕ್ವಶನ್ಸ್ ಸಾಲ್ವ್ ಮಾಡಿ. ಒನ್ಸ್ ಐ ಕಂಪ್ಲೀಟ್ ದಟ್ ವಿಲ್ ಸಾಲ್ವ್ ಲಾಸ್ಟ್ 3 years ಕ್ವಶನ್ ಪೇಪರ್ಸ್ ಮಾಡಿದ್ರೆ ನಿಮಗೆ ಈ ಚಾಪ್ಟರಿಂದ ಒಂದು ರಿವಿಷನ್ಗೆ ಸಾಕಷ್ಟು ಮೆಟೀರಿಯಲ್ಸ್ ಕೊಟ್ಟಾಗುತ್ತೆ. So unit for project planning and schedule and monitoring ದಲ್ಲಿ part 2 we are going to learn in this session. Again you will get 2 marks in these topics also. As you can see here, the content of the part 2 ಅಂದರೆ ಇಲ್ಲಿ ಶೆಡ್ಯೂಲಿಂಗ್ ನೀವು ಮಾಡ್ತಿರಲ್ಲ, ರಿಲೀಸ್ ಆಫ್ ಫಂಡ್ ಆಗಿರ್ಬೋದು, ರಿಯಲ್ ಲೈಫ್ ಪ್ರಾಜೆಕ್ಟಲ್ಲಿ ಆಗೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಿಚುವೇಶನ್ ಅನಾಲಿಸಿಸ್ ಆ್ಯಂಡ್ ಪ್ರಾಬ್ಲಮ್ ಡೆಫಿನೇಷನ್ ಅಂದರೆ ಏನು, ಸೆಟ್ಟಿಂಗ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಬಗ್ಗೆ ತಿಳ್ಕೊತೀರಿ. ಆ್ಯಂಡ್ ಇಂಪ್ಲಿಮೆಂಟೇಷನ್ ಅಂದರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಂದರೆ ಡೆಫಿನೇಷನ್ ತಿಳ್ಕೊತೀರಾ. And afterwards, what do you mean by evaluation? Why the evaluation is important? So later on, what are the challenges of monitoring and evaluation? You learn these things. ಅದನ್ನು ಈ ಒಂದು ಏನು ಮೈಂಡ್ ಮ್ಯಾಪಲ್ಲಿ ತಿಳ್ಕೊಳ್ಳೋಣ. ನೋಡಿ, ಬೌಂಡಿಂಗ್ ಶೆಡ್ಯೂಲ್ಸ್ ಅಂತ ಹೇಳಿದ್ರೆ ವಿ ಯೂಸ್ ಶೆಡ್ಯೂಲಿಂಗ್ ಆಫ್ ನಾನ್ ಕ್ರಿಟಿಕಲ್ ಆಕ್ಟಿವಿಟೀಸ್. ನಾನ್ ಕ್ರಿಟಿಕಲ್ ಆಕ್ಟಿವಿಟೀಸ್ಗೆ ಯಾವ ಥರ ಶೆಡ್ಯೂಲ್ ಮಾಡಬೇಕು ಅನ್ನೋದಕ್ಕೆ ನಾವು ಬೌಂಡಿಂಗ್ ಶೆಡ್ಯೂಲ್ ಅಂತ ಕರಿತೀವಿ. ಸೊ ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ಆ್ಯಂಡ್ ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಅಂತ 2 ಟೈಪ್ ಇದೆ. ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ಅಂದರೆ ಎಲ್ಲ ಆಕ್ಟಿವಿಟೀಸು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಶುರುವಾಗುವಂಥದ್ದು. ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಅಂದರೆ ಎಲ್ಲ ಆಕ್ಟಿವಿಟೀಸು ಆ್ಯಸ್ ಲೇಟ್ ಆಸ್ ಪಾಸಿಬಲ್ ಶುರುವಾಗೋದು. ಒಂದೇ ಸಲ ಎಲ್ಲ ಆಕ್ಟಿವಿಟಿನೂ ಮುಗಿಯುತ್ತೆ, ಒಂದೇ ಸಲ ಎಲ್ಲ ಆಕ್ಟಿವಿಟಿನೂ ಕೂಡ ಸ್ಟಾರ್ಟ್ ಆಗುತ್ತೆ ಈ ಕಡೆ ಅರ್ಲಿ ಸ್ಟಾರ್ಟ್ ಶೆಡ್ಯೂಲಲ್ಲಿ. ಸೊ ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಕಮಿಟ್ಸ್ ರಿಸೋರ್ಸಸ್ ಲೇಟ್, ಅಂದರೆ ಅವ್ರಿಗೆ ರಿಸೋರ್ಸಸ್ ಲೇಟಾಗಿ ಬರ್ಬೋದು. ಸೊ ಎನಿ ಡಿಲೇ ಇನ್ಕ್ರೀಸಸ್ ಪ್ರಾಜೆಕ್ಟ್ ಡ್ಯೂರೇಷನ್. ಇಲ್ಲಿ ನಿಮಗೆ ಆದಷ್ಟು ಡಿಲೇ ಆಗೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಆದಷ್ಟು ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ಇಸ್ ದ ಬೆಟರ್ ಶೆಡ್ಯೂಲ್ ಫಾರ್ ಬೌಂಡಿಂಗ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು. ಇನ್ನು ಮ್ಯಾಚ್ ದ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್ಗೆ ಬಂದರೆ ನೀವು ನೋಡ್ಬೋದು ನೆಟ್ವರ್ಕ್ ಡಯಾಗ್ರಾಮಲ್ಲಿ ಹೌ ಮೆನಿ ಡೇಸ್ ರಿಕ್ವೈರ್ಡ್ ಆ್ಯಂಡ್ ಹೌ ಮೆನಿ ಪೀಪಲ್ ಅಥವಾ ಹೌ ಮೆನಿ ರಿಸೋರ್ಸಸ್ ರಿಕ್ವೈರ್ಡ್ ಅನ್ನೋದು ಕರೆಕ್ಟಾಗಿ ತಿಳ್ಕೊಂಡು, ಸೊ ಮ್ಯಾನ್ ಪವರ್ನ ನೀವು ನೆಟ್ವರ್ಕ್ ಡಯಾಗ್ರಾಮಲ್ಲಿ ಡೌನ್ ದ ಆ್ಯರೋ ಆ್ಯಂಡ್ ಆಕ್ಟಿವಿಟಿ ಡ್ಯೂರೇಷನ್ನ ಅಪ್ ದ ಆ್ಯರೋ ಬರೆದು, ಯಾವುದೇ ಥರ ಫೀಸಿಬಲ್ ಅಲ್ಲದೇ ಇರುವಂತಹ ನೆಟ್ವರ್ಕ್ ಕನ್ಸ್ಟ್ರಕ್ಷನ್ ಮಾಡ್ದೇ ಆ ಶಿಫ್ಟ್ ಆಕ್ಟಿವಿಟೀಸ್ ಅಥವಾ ಏನಾದರೂ ಮಾಡಿ ಕಂಪ್ಲೀಟಾಗಿ ಪ್ರಾಜೆಕ್ಟ್ನ ಮುಗಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಶೆಡ್ಯೂಲಿಂಗ್ ಟು ಮ್ಯಾಚ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್ ಅಂತ ಕರಿತೀವಿ. ಶೆಡ್ಯೂಲಿಂಗ್ ಟು ಮ್ಯಾಚ್ ರಿಲೀಸ್ ಆಫ್ ಫಂಡ್ ಅಂತ ಹೇಳಿದ್ರೆ ಕೆಲವೊಂದು ಆಕ್ಟಿವಿಟೀಸು ಅವೈಲಬಿಲಿಟಿ ಆಫ್ ಫಂಡ್ ಮೇಲೆ ನಿಂತಿರುತ್ತೆ. ಅಂದರೆ ಕ್ಯಾಶ್ ಫ್ಲೋ ಸರಿಯಾಗಿ ಆಗದೇ ಡಿಲೇ ಆದರೂ ಆಗ್ಬೋದು. ಹಾಗಾಗಿ ಕೆಲವೊಂದು ಸಲ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ರಿಲೀಸ್ ಆಫ್ ಫಂಡ್ಸಿಂದನೂ ಕೂಡ ನಿಮ್ಮ ಆಕ್ಟಿವಿಟಿ ಮೇಲೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಶೆಡ್ಯೂಲಿಂಗ್ ಮಾಡಬೇಕಾಗುತ್ತೆ. ಇನ್ನು ರಿಯಲ್ ಲೈಫ್ ಪ್ರಾಜೆಕ್ಟ್ಗೆ ತೊಗೊಂಡಾಗ ನಿಮ್ಗೆ ಗೊತ್ತಿರ್ಬೋದು, ಹಂಡ್ರೆಡ್ಸ್ ಆಫ್ ಆಕ್ಟಿವಿಟೀಸ್ ಇರುತ್ತೆ, ಮೆನಿ ಕನ್ಸ್ಟೆಂಟ್ ಇರುತ್ತೆ, ಲೈಕ್ ಟೈಮ್, ಕಾಸ್ಟ್ ಆ್ಯಂಡ್ ರಿಸೋರ್ಸಸ್ಸು. ಶೆಡ್ಯೂಲಿಂಗ್ ಮಾಡೋದು ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ಇಲ್ಲಿ ಕಂಪ್ಯೂಟರ್ ಸಿಸ್ಟಮ್ಸ್ನ ಯೂಸ್ ಮಾಡಿಕೊಂಡು ವಿ ಯೂಸ್ ಲೈಕ್ ನ್ಯೂಮರಿಕಲ್ ಅನಾಲಿಸಿಸ್, ಲೀನಿಯರ್ ಪ್ರೋಗ್ರಾಮ್ಸ್ ಆ್ಯಂಡ್ ನ್ಯೂಮರಸ್ ಆಕ್ಟಿವಿಟೀಸ್. ಅಂದರೆ ನೀವೇನಾದರೂ ಮ್ಯಾನ್ಯುವಲ್ ಆಗಿ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಏನು ಕಂಪ್ಯೂಟರ್ ಸಹಾಯದಿಂದ ನಾವು ಈ ಒಂದು ರಿಯಲ್ ಲೈಫ್ ಪ್ರಾಜೆಕ್ಟ್ನ ಯೂಸ್ ಮಾಡೋದ್ರಿಂದ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಅದು ಅನ್ವೈಸ್ ಅಂತಲೇ ಹೇಳ್ಬೋದು. ಇವೆಲ್ಲ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಬಟ್ ದೆರ್ ಇಸ್ ನೋ ಅದರ್ ವೇಸ್. ಮ್ಯಾನ್ಯುವಲ್ ಆಗಿ ಮಾಡೋದಕ್ಕಾಗೋದಿಲ್ಲ. ವಿ ನೀಡ್ ಟು ಯೂಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಮೆಥಡ್ ಟು ಅಡಾಪ್ಟ್ ನ್ಯೂಮರಸ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು.
ಇನ್ನು ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಡೆಫಿನೇಷನ್ಗೆ ಬಂದರೆ, ಮಾನಿಟರಿಂಗ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಇಟ್ಸ್ ಆನ್ ಇಂಟಿಗ್ರಲ್ ಪಾರ್ಟ್. ಯಾವುದೇ ಒಂದು ಪ್ರಾಜೆಕ್ಟ್ ತೊಗೊಂಡ್ರು ಅದೊಂದು ಇಂಟಿಗ್ರಲ್ ಪಾರ್ಟ್ ಆಗಿರುತ್ತೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್. 3 ಬೇಸಿಕ್ ಸ್ಟೇಜಸಲ್ಲಿ ಪ್ರಾಜೆಕ್ಟ್ ಮೂವ್ ಆಗುತ್ತೆ, ನಿಮ್ಗೆ ಗೊತ್ತೇ ಇದೆ. ಪ್ರಾಜೆಕ್ಟ್ ಪ್ಲಾನಿಂಗ್ ಫಸ್ಟು, ನೆಕ್ಸ್ಟ್ ದೇ ವಿಲ್ ಇಂಪ್ಲಿಮೆಂಟ್ ದ ಪ್ರಾಜೆಕ್ಟ್, ಆ್ಯಂಡ್ ಆಫ್ಟರ್ವರ್ಡ್ಸ್ ದೇ ವಿಲ್ ಇವ್ಯಾಲ್ಯೂಯೇಟ್. ಸೊ ದೀಸ್ 3 ಸ್ಟೇಜಸ್ ವಿಲ್ ಕಂಪ್ಲೀಟ್ಲಿ ಕಾಲ್ ಇಟ್ ಆಸ್ ಅ ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಸೊ ಮಾನಿಟರಿಂಗನ್ನು ಯಾರ್ಯಾರು ಮಾಡಬೇಕು ಅನ್ನೋದಾದರೆ, ಅಥವಾ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದಾದರೆ, ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೈ ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಎಲ್ಲ ಇದು ಲಾಸ್ಟ್ ಟೈಮ್ ಎಕ್ಸಾಮ್ ಬಂದಿತ್ತು. ಮಾನಿಟರಿಂಗ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಬೈ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಅಟ್ ವಿಚ್ ಸ್ಟೇಜ್ ಆಫ್ ಎ ಪ್ರಾಜೆಕ್ಟ್ ಲೈಕ್ ಸೈಕಲ್ ಅಂತ. ಸೊ ಇಟ್ ಈಸ್ ಟು ಬಿ ಕಂಪ್ಲೀಟೆಡ್ ಇನ್ ಆಲ್ ದ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಸೈಕಲ್. ಇದು ಏನು ಬರೀ ಇನಿಷಿಯೇಷನ್ನು ಅಥವಾ ಪ್ಲಾನಿಂಗು ಅಥವಾ ಎಕ್ಸಿಕ್ಯೂಷನ್ನು ಅಷ್ಟು ಮಾತ್ರ ಇರೋದಿಲ್ಲ. ಎಲ್ಲ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಸೈಕಲಲ್ಲೂ ನಾವು ಮಾನಿಟರಿಂಗ್ನ ಮಾಡಬೇಕಾಗುತ್ತೆ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. Situation analysis and problem definition. What do you mean by situation analysis? So process of identify general characteristics and problems of the community. ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅಥವಾ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ನಾವು ಸಿಚುವೇಶನ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು. ಸೊ ಇವೆಲ್ಲ ಅನಾಲಿಸಿಸ್ ಮಾಡುವಂಥವು. ಇನ್ನು ಟೆಕ್ನಿಕ್ಸ್ ಕಡೆ ಬಂದರೆ ನೀವು ಡಾಕ್ಯುಮೆಂಟ್ ರಿವ್ಯೂಸಿಂದ ಅಥವಾ ಸರ್ವೆಯಿಂದ ತೊಗೋಬೋದು, ಡಿಸ್ಕಷನ್ ಆ್ಯಂಡ್ ಇಂಟರ್ವ್ಯೂವಿಂದ ತೊಗೋಬೋದು, ಅಬ್ಸರ್ವೇಷನ್ ಅಥವಾ ಲಿಸ್ನಿಂಗಿಂದ ತೊಗೋಬೋದು, ಬ್ರೈನ್ ಸ್ಟಾರ್ಮಿಂಗ್ ಆರ್ ಕಾನ್ವರ್ಸೇಷನಿಂದ ತೊಗೋಬೋದು, ಇನ್ವೆಂಟರಿ ಆಫ್ ರಿಸೋರ್ಸಸ್ ಆ್ಯಂಡ್ ಸರ್ವಿಸಸ್ಸಿಂದ ವಿ ಕ್ಯಾನ್ ಡಿಫೈನ್ ದ ಪ್ರಾಬ್ಲಮ್ ಆಲ್ಸೋ. ಅದ್ರ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಕಂಪ್ಲೀಟ್ ಕಮ್ಯುನಿಟಿ ಡೈನಾಮಿಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಇಟ್ ಕ್ಲಾರಿಫೈಸ್ ದ ಕಂಡೀಷನ್ಸ್, ಇಟ್ ವಿಲ್ ಅಡಾಪ್ಟ್ ದ ಪೀಪಲ್ಸ್ ಪಾರ್ಟಿಸಿಪೇಷನ್, ಇಟ್ ಡಿಫೈನ್ಸ್ ದ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್, ಇಟ್ ಡಿಟರ್ಮೈನ್ಸ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ಲಾನ್ಸ್. ಈ ಎಲ್ಲ ಇಂಪಾರ್ಟೆನ್ಸಿಂದ ಸಿಚುವೇಶನ್ ಅನಾಲಿಸಿಸ್ಸು ನಿಮ್ಮ ಒಂದು ಪ್ರಾಜೆಕ್ಟಿಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಯು ಕ್ಯಾನ್ ಸಿ ಹಿಯರ್. ಸೊ ನೆಕ್ಸ್ಟ್ ಒನ್ ಈಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್. ಇದನ್ನು ನಾನು ಪ್ರೀವಿಯಸ್ ಮೈಂಡ್ ಮ್ಯಾಪಲ್ಲೂ ಹೇಳಿದ್ದೆ. ಸೊ ಗೋಲ್ ಸೆಟ್ಟಿಂಗ್ ಏನಂತ ಹೇಳುತ್ತೆ, ವೇರ್ ಡು ವಾಂಟ್ ಟು ಗೋ, ನಾವು ಎಲ್ಲಿ ನಮ್ಮ ಪ್ರಾಜೆಕ್ಟ್ನ ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಆನ್ಸರ್ ಮಾಡುತ್ತೆ. ಸೊ ಗೋಲ್ ಅಂದರೆ ಇಟ್ಸ್ ಎ ಜನರಲ್ ಸ್ಟೇಟ್ಮೆಂಟ್ ಆಫ್ ವಾಟ್ ಶುಡ್ ಬಿ ಡನ್. ಒಂದು ಪ್ರಾಬ್ಲಮ್ ಇರುತ್ತೆ, ಸೊ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಗೋಲ್ ಅಂತ ಕರಿತೀವಿ. ಇನ್ನು ಏನು ಸ್ಪೆಸಿಫಿಕ್ಕು ಅಚೀವಬಲ್ ಅಥವಾ ಸಬ್ಸೆಟ್ ಆಫ್ ಗೋಲ್ನ ಅಚೀವ್ ಮಾಡೋದಕ್ಕೆ ಬೇಕಾಗಿರುವಂತಹ ಸ್ಪೆಸಿಫಿಕ್ ಅಥವಾ ಅಚೀವಬಲ್ ಸಬ್ಸೆಟ್ಸ್ಗೆ ನಾವು ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದೆ, ಸ್ಮಾರ್ಟ್ ಅನ್ನೋದು ಆಬ್ಜೆಕ್ಟಿವ್ಸ್ ಆಗಿರಬೇಕು, ಒಂದು ಸ್ಪೆಸಿಫಿಕ್ಕು, ಮೆಷರಬಲ್ಲು, ಅಚೀವಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬೌಂಡ್ ಆಗಿರಬೇಕು. ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆರ್ ಬೇಸಿಸ್ ಆಫ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ಇವೇ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ಗೆ ಬೇಕಾಗಿರುವಂತಹ ಬೇಸಿಕ್ ಥಿಂಗ್ಸ್ ಅಂತ ಹೇಳ್ಬೋದು. ಜನರೇಟಿಂಗ್ ಸ್ಟ್ರಕ್ಚರ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ಸೊ ಹಂಗಂದರೆ ಏನು, ಹೌ ಡು ಯು ವಾಂಟ್ ಟು ಗೆಟ್ ದೇರ್, ಯಾವ ಥರ ನಾವು ನಮ್ಮ ಒಂದು ಅನಾಲಿಸಿಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅಥವಾ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಬೋದು. ಸೊ ದೇ ವಿಲ್ ಡಿಸ್ಕಸ್ ಆ್ಯಂಡ್ ಅಗ್ರಿ ಆನ್ ಆ್ಯಕ್ಟಿವಿಟೀಸ್. ಇಂಪ್ಲಿಮೆಂಟೇಷನ್ ಆಗೋ ಸ್ಟೇಜಲ್ಲಿ ದೇ ವಿಲ್ ಡಿಫೈನ್ ದ ಕರೆಕ್ಟ್ ರೋಲ್ಸ್ ಆ್ಯಂಡ್ ರೋಲ್ ಪ್ಲೇಯರ್ಸ್ ಇನ್ಸೈಡ್ ಅಥವಾ ಔಟ್ಸೈಡ್ ಕಮ್ಯುನಿಟಿ. ದೇ ವಿಲ್ ಡಿಫೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಕಾಸ್ಟ್ ಆ್ಯಂಡ್ ಮೆಟೀರಿಯಲ್ಸ್. ದೇ ವಿಲ್ ಡಿಸೈನ್ ಎ ವರ್ಕ್ ಪ್ಲ್ಯಾನ್. ಆ ವರ್ಕ್ ಪ್ಲ್ಯಾನಲ್ಲಿ ಏನೇನಿರುತ್ತೆ ಅಂದರೆ ಫಿನಿಶ್ ದ ಪ್ರಾಜೆಕ್ಟ್ ಆನ್ ಟೈಮ್, ಡೂ ದ ರೈಟ್ ಥಿಂಗ್ಸ್ ಇನ್ ರೈಟ್ ಆರ್ಡರ್, ಐಡೆಂಟಿಫೈ ರೆಸ್ಪಾನ್ಸಿಬಲ್ ಪರ್ಸನ್, ಡಿಟರ್ಮೈನ್ ವೆನ್ ಟು ಸ್ಟಾರ್ಟ್. ಇದನ್ನೆಲ್ಲ ನೀವು ವರ್ಕ್ ಪ್ಲ್ಯಾನ್ ಎಕ್ಸ್ಪ್ಲೈನ್ ಮಾಡುತ್ತೆ. ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್, ದಟ್ ಈಸ್ ಇಂಪ್ಲಿಮೆಂಟೇಷನ್. ವಾಟ್ ಯು ಮೀನ್ ಬೈ ಇಂಪ್ಲಿಮೆಂಟೇಷನ್? ವಾಟ್ ಹ್ಯಾಪನ್ಸ್ ವೆನ್ ವಿ ಡೂ? ನೋಡಿ, ಈ ಕ್ವಶನ್ ಎಷ್ಟು ಚೆನ್ನಾಗಿದೆ. ಸೊ ನಾವು ಈ ಒಂದು ಪ್ರಾಜೆಕ್ಟ್ನ ಈ ಸ್ಟೇಜಲ್ಲಿ ನಾವು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ವೆರಿ ಸಿಂಪಲ್ ಲಾಜಿಕಲ್ ಆನ್ಸರ್ ಇದು. ಸೊ ಇಂಪ್ಲಿಮೆಂಟೇಷನ್ ಇಸ್ ಪುಟಿಂಗ್ ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಇಂಟು ಆ್ಯಕ್ಷನ್. ನೀವೇನು ಪ್ಲ್ಯಾನ್ ಮಾಡಿರ್ತೀರೋ ಅದನ್ನು ಆ್ಯಕ್ಷನಾಗೆ ಕನ್ವರ್ಟ್ ಮಾಡೋದಕ್ಕೆ ಇಂಪ್ಲಿಮೆಂಟೇಷನ್ ಕರಿತೀವಿ. ಇಲ್ಲಿ ಸ್ವಾಟ್ ಅನಾಲಿಸಿಸ್ ಮಾಡ್ತಾರೆ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ. ಸ್ವಾಟ್ ಅಂದರೆ ಸ್ಟ್ರೆಂತ್ಸ್, W ಅಂದರೆ ವೀಕ್ನೆಸ್, O ಅಂದರೆ ಆಪರ್ಚುನಿಟೀಸ್ ಆ್ಯಂಡ್ T ಅಂದರೆ ಥ್ರೆಟ್ಸ್. ಸೊ ಪಾಸಿಟಿವ್ನೆಸ್ ಅನ್ನೋದ್ರ ಸ್ಟ್ರೆಂತು, ಅಬ್ಸ್ಟಕಲ್ಸ್ ಇದ್ದರೆ ಅದನ್ನು ವೀಕ್ನೆಸ್ ಅಂತ ಕರಿತೀವಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದ್ದರೆ ಅದು ಆಪರ್ಚುನಿಟೀಸ್ ಅಂತ ಕರಿತೀವಿ, ಎಕ್ಸ್ಟರ್ನಲ್ ಅಬ್ಸ್ಟಕಲ್ಸ್ ಇದ್ದರೆ ಅದನ್ನು ಥ್ರೆಟ್ ಅಂತ ಕರಿತೀವಿ. ಸೊ ಸ್ಟ್ರೆಂತ್ ಮತ್ತು ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಳ್ಳಿ, ವೀಕ್ನೆಸ್ ಮತ್ತು ಥ್ರೆಟನ್ನು ಓವರ್ಕಮ್ ಮಾಡಿಕೊಂಡು ವಿ ಶುಡ್ ಮಾನಿಟರ್ ದ ಆ್ಯಕ್ಟಿವಿಟೀಸ್ ಅಕಾರ್ಡಿಂಗ್ ಟು ದ ವರ್ಕ್ ಪ್ಲ್ಯಾನ್ ಆ್ಯಂಡ್ ಐಡೆಂಟಿಫೈ ದ ಪ್ರಾಬ್ಲಮ್ಸ್ ಅರ್ಲಿ ಆ್ಯಂಡ್ ಟೇಕ್ ಅ ಕರೆಕ್ಟಿವ್ ಮೆಜರ್ಸ್ ತೊಗೊಂಡ್ರೆ ಯುವರ್ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಅ ಬೆಟರ್ ವೇ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಇವ್ಯಾಲ್ಯೂಯೇಷನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಎಕ್ಸಾಮ್ ರಿಲೇಟೆಡ್ಡು. ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ಇಟ್ಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್ಸ್. ಸೊ ಕಲೆಕ್ಟಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ದ ಇನ್ಫಾರ್ಮೇಷನ್ ಪ್ರಾಜೆಕ್ಟ್ ರಿಸಲ್ಟ್ಸ್ದು ನಾವೇನಾದರೂ
ಪ್ರಾಸೆಸ್ ಮಾಡಿದ್ರೆ ಅಂದರೆ ಅದ್ರದ್ದು ರಿಲೇಟೆಡ್ ಥಿಂಗ್ಸ್ ಇದ್ದರೆ ರಿಲೇಟೆಡ್ ಟು ಪ್ರಾಜೆಕ್ಟ್ ವಿ ಕಾಲ್ ಇಟ್ ಅಸ್ ಇವ್ಯಾಲ್ಯೂಯೇಷನ್. ಇವ್ಯಾಲ್ಯೂಯೇಷನ್ ಅಂದರೆ ಜಸ್ಟ್ ನೀವು ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಿದೆಯಾ, ಅದು ತಪ್ಪಿದರೆ ಏನು ರೆಕ್ಟಿಫೈ ಮಾಡೋದು ಯಾವ ಥರ ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದು. ಸೊ ಇಟ್ ಇನ್ಕ್ಲೂಡ್ಸ್ ಶಾರ್ಟ್ ಟರ್ಮ್ ಔಟ್ಪುಟ್ಸ್, ಅಂದರೆ ಕಂಪ್ಲೀಟ್ ಡೆಲಿವರಬಲ್ ಎಲ್ಲ ಶಾರ್ಟ್ ಟರ್ಮ್ ಔಟ್ಪುಟ್ಸ್ನ ನೋಡುತ್ತೆ. ಲಾಂಗ್ ಟರ್ಮ್ ಔಟ್ಪುಟ್ಸ್ ಲೈಕ್ ಬಿಹೇವಿಯರಲ್ ಪ್ರಾಕ್ಟೀಸ್ ಅಥವಾ ಪಾಲಿಸಿ ಏನಾದ್ರು ಚೇಂಜಸ್ ಮಾಡೋದಾದರೆ ಅದನ್ನು ನಾವು ವಿ ಕ್ಯಾನ್ ಸೇ ಇವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಏನಕ್ಕೆ ಇವ್ಯಾಲ್ಯೂಯೇಷನ್ ಬೇಕು? ಅಕೌಂಟಬಿಲಿಟಿ, ಎಫಿಷಿಯನ್ಸಿ ಆ್ಯಂಡ್ ಎಕ್ವಿಟಬಲ್ ಯೂಸ್ ಆಫ್ ರಿಸೋರ್ಸಸ್ಗೆ ನಾವು ಇವ್ಯಾಲ್ಯೂಯೇಷನ್ ಅವಶ್ಯಕತೆ ಇದೆ. ರೆಕಗ್ನೈಸ್ ಚೇಂಜಸ್ ಇನ್ ಪ್ರೋಗ್ರೆಸ್ ಅಲ್ಲಿಗೆ ಬೇಕಾಗುತ್ತೆ. ಐಡೆಂಟಿಫೈ ಸಕ್ಸಸ್ ಫ್ಯಾಕ್ಟರ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ and validate outcomes of staff and partners. So these are the need of evaluation. You might get which of the following is not a need of evaluation anta kelbodu. Why evaluation is important? Adakke there are so many answers you can make it. And the challenges monitoring ಮತ್ತು evaluation stage ಅಲ್ಲಿ ಏನೇನೆಲ್ಲ challenges ಬರ್ಬೋದು ಅಂದರೆ ಗೆಟಿಂಗ್ ಕಮಿಟ್ಮೆಂಟ್ ಟು ಡೂ ಇಟ್. ಸೊ ತುಂಬ ಜನ ಏನು ಮಾಡ್ತಾರೆ, ಕಮಿಟ್ಮೆಂಟ್ ಕೊಡೋದಿಲ್ಲ ಪ್ರಾಜೆಕ್ಟ್ ಮಾಡುವಾಗ. ಸೊ ಅದು ಚಾಲೆಂಜಿಂಗ್ ಆಗ್ಬೋದು. ಬೇಸ್ ಲೈನ್ ಎಸ್ಟಾಬ್ಲಿಷ್ ಮಾಡೋದು ನಿಮ್ಗೆ ಚಾಲೆಂಜ್ ಆಗ್ಬೋದು. Finding time and sticking on it, that may be challenge for you. Getting feedback from honest feedback from the stakeholder might be challenging for you. Reporting back to the stakeholder about the project matters might be the challenge for you. So one slogan ಹೇಳೋದಾದರೆ ಎಫೆಕ್ಟಿವ್ ಪ್ಲಾನಿಂಗು, ಟೈಮ್ಲಿ ಶೆಡ್ಯೂಲಿಂಗು ಮತ್ತು ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡಿದ್ರೆ ವಿಲ್ ಗೆಟ್ ಅ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಕಂಪ್ಲೀಷನ್. ಸೊ ನಿಮ್ಗೆ ನೋಡೋದಕ್ಕೆ ಇದು ತುಂಬ ಲೈಕ್ ಬಿಗ್ ಟಾಪಿಕ್ಸ್ ಥರ ಕಾಣಿಸ್ಬೋದು, ಬಟ್ ಸೊ ಇದರಲ್ಲಿ ಸಿಲೆಬಸ್ಸಲ್ಲಿ ಇರೋದೇ ನಾನು ಇಲ್ಲಿ ಮೈಂಡ್ ಮ್ಯಾಪ್ ಮಾಡಿರೋವಂಥದ್ದು. ಮೇಜರಾಗಿ ನೀವು ಓದ್ಕೋಬೇಕಾಗಿರೋದಿಲ್ಲಿ ಇಂಪ್ಲಿಮೆಂಟೇಷನ್ನು ಮತ್ತು ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸು, ಸಿಚುವೇಷನ್ ಅನಾಲಿಸಿಸ್ಸು ಆ್ಯಂಡ್ ಇವ್ಯಾಲ್ಯೂಯೇಷನ್, ಇಷ್ಟು ಟಾಪಿಕ್ಸ್ನ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ತಾ ಐ ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ರಿಲೇಟೆಡ್ ಟು ಪ್ರಾಕ್ಟೀಸ್ ಆಫ್ ದಿಸ್. ಬೌಂಡಿಂಗ್ ಶೆಡ್ಯೂಲ್ಸ್ ಅಂದರೆ ಅದು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಈಸ್ ಇಟ್ ಯೂಸ್ಡ್ ಫಾರ್ ಕ್ರಿಟಿಕಲ್ ಆಕ್ಟಿವಿಟೀಸ್, ಅಂದರೆ ಮೇನ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾರಾ? ನೋ, ನಾವು ಬೌಂಡಿಂಗ್ ಶೆಡ್ಯೂಲ್ಸ್ದು ಡೆಫಿನೇಷನ್ ನೋಡಿದ್ವಿ. ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ಕ್ರಿಟಿಕಲ್ ಆಕ್ಟಿವಿಟೀಸ್. ಸೊ ದೆರ್ ಇಸ್ ನೋ ಫೈನಾನ್ಷಿಯಲ್ ಪ್ಲಾನಿಂಗ್ ರಿಲೇಟೆಡ್ ಟು ಶೆಡ್ಯೂಲಿಂಗ್ ಆಲ್ಸೋ. ರಿಸ್ಕ್ ಅನಾಲಿಸಿಸ್ ಕೂಡ ಮಾಡಲ್ಲ. ದ ಬೌಂಡಿಂಗ್ ಶೆಡ್ಯೂಲ್ಸ್ ಆರ್ ಯೂಸ್ಡ್ ಫಾರ್ ನಾನ್ ಕ್ರಿಟಿಕಲ್ ಆಕ್ಟಿವಿಟೀಸ್. ಸೊ ನೀವು ನಾನ್ ಕ್ರಿಟಿಕಲ್ ಆಕ್ಟಿವಿಟಿನ ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಅದಕ್ಕೆ ಬೇಕಾಗಿರುವಂತಹ ರಿಸೋರ್ಸಸ್ಸು ಅಥವಾ ಟೈಮ್ಸು ಉಳಿತಾಯ ಆಗುತ್ತೆ ಅನ್ನೋದು ಬೌಂಡಿಂಗ್ ಶೆಡ್ಯೂಲ್ದು ಮೀನಿಂಗ್. ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ಅಂತ ಹೇಳಿದ್ರೆ ಏನು? ನಾನು ಆಲ್ರೆಡಿ ಹೇಳಿದೆ, ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್, ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಅಂತ. ಸೊ ಆಕ್ಟಿವಿಟಿ ಸ್ಟಾರ್ಟ್ ಲೇಟ್ ಅಂದರೆ ಲೇಟ್ ಸ್ಟಾರ್ಟ್ ಶೆಡ್ಯೂಲು. ಆಕ್ಟಿವಿಟೀಸ್ ಆರ್ ಡಿಲೇಡ್ ಅಂದರೂ ಕೂಡ ಲೇಟ್ ಆಗುವಂಥದ್ದು. ಯಾವುದೇ ಫಿಕ್ಸ್ಡ್ ಶೆಡ್ಯೂಲ್ ಇಲ್ಲ ಅನ್ನೋದು ನಾಟ್ ಅ ಮೀನಿಂಗ್ ಫಾರ್ ದಿಸ್. ಆಕ್ಟಿವಿಟಿ ಸ್ಟಾರ್ಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಈ ಆಕ್ಟಿವಿಟೀಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶುರುವಾಗೋದಕ್ಕೆ ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ಅಂತ ಕರಿತೀವಿ. ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಏನಕ್ಕೆ ಯೂಸ್ ಆಗುತ್ತೆ? ಸೊ ಬೇಗ ಮುಗಿಯುತ್ತಾ? ಫಿನಿಶ್ ಅರ್ಲಿ ಮಾಡೋದಕ್ಕೆ? ನೋ. ರಿಸೋರ್ಸಸ್ನ ಅರ್ಲಿಯಾಗಿ ಯೂಸ್ ಮಾಡೋದಕ್ಕೆ ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಅಂತೀವ, ಅಥವಾ ಮ್ಯಾನ್ ಪವರ್ನ ಇನ್ಕ್ರೀಸ್ ಮಾಡೋದಕ್ಕೆ ಲೇಟ್ ಸ್ಟಾರ್ಟ್ ಅಂತೀವ? ಸೊ ದೀಸ್ ತ್ರೀ ಆರ್ ರಾಂಗ್. ಸೊ ರಿಸೋರ್ಸ್ ಕಮಿಟ್ಮೆಂಟು ಡಿಲೇ ಆದಾಗ ಆಗುವಂತಹ ಒಂದು ಆ ಟೈಮ್ ಡಿಲೇಗೆ ನಾವು ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಅಂತ ಕರೆಯೋದ್ರಿಂದ, ಸೊ ರಿಸೋರ್ಸ್ ಕಮಿಟ್ಮೆಂಟ್ ಡಿಲೇ ಆದಾಗ ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ನಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಲೇಟಾಗಿ ಶುರುವಾಗಿ ಲೇಟಾಗಿ ಎಂಡ್ ಆಗುತ್ತೆ. ಮೇನ್ ಡ್ರಾಬ್ಯಾಕ್ ಆಫ್ ಲೇಟ್ ಸ್ಟಾರ್ಟ್ ಶೆಡ್ಯೂಲ್: ಹೈಯರ್ ಕಾಸ್ಟ್, ನೋ ಫ್ಲೆಕ್ಸಿಬಿಲಿಟಿ ಫಾರ್ ಡಿಲೇ, ಮೋರ್ ಮ್ಯಾನ್ ಪವರ್ ಆ್ಯಂಡ್ ಮೋರ್ ಟೈಮ್ ಅಂತ ಇದೆ. ಸೊ ಇಲ್ಲಿ ಡಿಲೇ ಆಯಿತು ಅಂತ ಹೇಳ್ಬಿಟ್ಟು ದೆರ್ ಇಸ್ ನೋ ಫ್ಲೆಕ್ಸಿಬಿಲಿಟಿ ಫಾರ್ ರಿಸೋರ್ಸಸ್. ನೀವೇನು ರಿಸೋರ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಹಂಗಾಗಿ ಸೊ ನೋ ಫ್ಲೆಕ್ಸಿಬಿಲಿಟಿ ಆಫ್ ದ ಡಿಲೇ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಇನ್ ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್, ಇವೆಂಟ್ಸ್ ಅಕ್ಕರ್ಸ್ ಅಟ್ ಅರ್ಲಿಯೆಸ್ಟ್ ಟೈಮ್. ಸೊ ನಿಮಗೆ ಈಸಿಯಾಗಿ ಆನ್ಸರ್ನ ಗೆಸ್ ಮಾಡ್ಬೋದು. ಲೇಟ್ ಸ್ಟಾರ್ಟ್ ಶೆಡ್ಯೂಲಲ್ಲಿ ಲೇಟೆಸ್ಟ್ ಟೈಮು, ಡಿಲೇಡ್ ಟೈಮ್, ರ್ಯಾಂಡಮ್ ಟೈಮ್ ಇರೋದಿಲ್ಲ. ಹಾಗಾಗಿ ಅರ್ಲಿಯೆಸ್ಟ್ ಟೈಮ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಶೆಡ್ಯೂಲಿಂಗ್ ವಿತ್ ಮ್ಯಾನ್ ಪವರ್ ಕನ್ಸ್ಟ್ರೈಂಟ್ ಫೋಕಸಸ್ ಆನ್. ಮ್ಯಾನ್ ಪವರ್ ಕನ್ಸ್ಟ್ರೈಂಟ್ಸ್ ಇದ್ದಾಗ ಅದು ಯಾವ ಥರ ಫೋಕಸ್ ಮಾಡ್ತಾರೆ ಅದರಲ್ಲಿ ಟೈಮ್ನ ಶೆಡ್ಯೂಲ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ದಟ್ ವಿಲ್ ಮ್ಯಾಚಸ್ ರಿಸೋರ್ಸಸ್ ವಿತ್ ದ ಆಕ್ಟಿವಿಟೀಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಅಂದರೆ ಏನು ಮ್ಯಾನ್ ಪವರ್ ರಿಸೋರ್ಸಸ್ ಇದೆಯೋ, ಸೊ ದಟ್ ವಿಲ್ ಮ್ಯಾಚ್ ದ ರಿಸೋರ್ಸಸ್ ವಿತ್ ಆಕ್ಟಿವಿಟೀಸು ಕರೆಕ್ಟ್ ಆಪ್ಷನ್ ಆಗುತ್ತೆ ಇದಕ್ಕೆ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಮಾನಿಟರಿಂಗ್ ಇಸ್ ಇಂಪಾರ್ಟೆಂಟ್ ಬಿಕಾಸ್, ಸೊ ಇಟ್ ಎನ್ಶ್ಯೂರ್ಸ್ ಪ್ರಾಜೆಕ್ಟ್ ಪ್ರೋಗ್ರೆಸ್. ಸೊ ದಿಸ್ ಇಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಮಾನಿಟರಿಂಗ್ ಮಾಡೋದ್ರಿಂದ ಪ್ರಾಜೆಕ್ಟು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಅಂತ ಎನ್ಶ್ಯೂರ್ ಆಗುತ್ತೆ. ದಟ್ there will be no stopping of project or increasing of cost or avoid planning. So that is the correct option. Option B is the correct option. So there are 3 stages of monitoring. ಏನು ಮಾನಿಟರಿಂಗ್ ಮಾಡ್ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ, ಪ್ಲಾನಿಂಗು, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯೂಯೇಷನ್, 3 ಸೇರಿ we can call it as a monitoring. ಹಾಗಾಗಿ this is the correct option. ಸಿಚುವೇಶನ್ ಅನಾಲಿಸಿಸ್ ಏನು ಮಾಡುತ್ತೆ? ದಟ್ ವಿಲ್ ಐಡೆಂಟಿಫೈ ದ ಪ್ರಾಬ್ಲಮ್ಸ್ ಆ್ಯಂಡ್ ಕಂಡೀಷನ್ಸ್ ರಿಲೇಟೆಡ್ ಟು ದ ಪ್ರಾಜೆಕ್ಟ್. ಹಾಗಾಗಿ ಸಿಚುವೇಶನ್ ಅನಾಲಿಸಿಸ್ಸು ದ ಕರೆಕ್ಟ್ ಆಪ್ಷನ್ ಇಸ್ ಐಡೆಂಟಿಫೈ ಪ್ರಾಬ್ಲಮ್ಸ್ ಆ್ಯಂಡ್ ಕಂಡೀಷನ್ಸ್.
ಸೊ ಸ್ಮಾರ್ಟ್ ಅಂದರೆ ಇಲ್ಲಿರುವಂಥದ್ದು ಯಾವುದು ಸ್ಮಾರ್ಟ್ ಅಲ್ಲ ಅಂತ ಏನೋ ಕೇಳ್ತಿದ್ದಾರೆ, ಅಥವಾ ಇಟ್ ಇನ್ಕ್ಲೂಡ್ಸ್ ಅಂತ ಕೇಳ್ತಿದ್ದಾರೆ. ಸೊ ಯು ಕ್ಯಾನ್ ಸೇ ಸಿಂಪಲ್ ಇಸ್ ನಾಟ್ ದ ಸ್ಮಾರ್ಟ್ ಅಕ್ರನಿಮ್, ರ್ಯಾಂಡಮ್ ಅನ್ನೋದು ಬರೋದಿಲ್ಲ, ಟೆಂಪರರಿ ಅಂತಲೂ ಬರೋದಿಲ್ಲ. ಸೊ ಸ್ಮಾರ್ಟ್ ಇಸ್ ಮೆಜರಬಲ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್. ಸೊ ಅರ್ಲಿ ಸ್ಟಾರ್ಟ್ ಅಂದರೆ ಏನು? ಅರ್ಲಿ ಸ್ಟಾರ್ಟ್ ಅಂತ ಹೇಳಿದ್ರೆ ಡಿಲೇ ಕಡಿಮೆ ಆಗುತ್ತೆ. ಸೊ ಅರ್ಲಿ ಸ್ಟಾರ್ಟ್ ಅಂದರೆ ಯಾವುದೇ ಥರ ಟೈಮ್ ಲ್ಯಾಪ್ಸ್ ಆಗೋದಿಲ್ಲ. ಲೇಟ್ ಸ್ಟಾರ್ಟ್ ಅಂದರೆ ರಿಸೋರ್ಸ್ ಡಿಲೇಯಿಂದ ಆಗುವಂಥದ್ದು. ಮಾನಿಟರಿಂಗ್ ಅಂದರೆ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡುವಂಥ ಒಂದು ಟಾಸ್ಕು. ಇವ್ಯಾಲ್ಯೂಯೇಷನ್ ಅಂದರೆ ರಿಸಲ್ಟ್ಸ್ನ ಅಸೆಸ್ ಮಾಡೋದು. ಸೊ ABCDಗೆ 1 2 3 4 ಅನ್ನೋದು ಕರೆಕ್ಟ್ ಆಪ್ಷನ್ನು. ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಮ್ಯಾಥ್ ಫಾಲೋಯಿಂಗ್ ಇಸ್ ಸಿಚುವೇಶನ್ ಅನಾಲಿಸಿಸ್. ಸಿಚುವೇಶನ್ ಅನಾಲಿಸಿಸ್ ಏನು ಮಾಡ್ತಾರೆ? ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡ್ತಾರೆ. ಗೋಲ್ಸ್ ಅಂತ ಹೇಳಿದ್ರೆ ಫೈನಲ್ ಏಮ್ ಅಂತ ಕರಿಬೋದು. ಸ್ಟ್ರಾಟಜಿ ಅಂತ ಹೇಳಿದ್ರೆ ಇಟ್ಸ್ ಇಂಪ್ಲಿಮೆಂಟೇಷನ್ ಮೆಥಡ್. ವರ್ಕ್ ಪ್ಲಾನ್ ಅಂತ ಹೇಳಿದ್ರೆ ಆಕ್ಟಿವಿಟಿ ಶೆಡ್ಯೂಲ್ ಅಂತ ಹೇಳ್ಬೋದು. ಸೊ 2 1 4 3 ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇನ್ನು ಅಸರ್ಷನ್ ರೀಸನ್ ಕ್ವಶನ್ಗೆ ಬಂದರೆ ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ರೆಡ್ಯೂಸಸ್ ರಿಸ್ಕ್ ಆಫ್ ಡಿಲೇ. ಎಸ್, ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್. ಆಕ್ಟಿವಿಟಿ ಬಿಗಿನ್ ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್. ದಿಸ್ ಇಸ್ ಆಲ್ಸೋ ಟ್ರೂ. ಎರಡು ಟ್ರೂ ಆಗಿದೆ. ಎರಡಕ್ಕೂ ಕರೆಕ್ಟ್ ಆಗಿರೋ ರಿಲೇಷನ್ ಇರೋದ್ರಿಂದ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ಬೋದು. ಮಾನಿಟರಿಂಗ್ ಇಸ್ ರಿಕ್ವೈರ್ಡ್ ಇನ್ ಆಲ್ ದ ಪ್ರಾಜೆಕ್ಟ್ ಸ್ಟೇಜಸ್. ಎಸ್, ಕರೆಕ್ಟ್. ದಿಸ್ ಇಸ್ ಆಲ್ಸೋ ಟ್ರೂ. ಇಟ್ ಹೆಲ್ಪ್ಸ್ ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಕರೆಕ್ಟ್ ಡಿವಿಯೇಷನ್ಸ್. ಅದು ಕೂಡ ಕರೆಕ್ಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಅಂತ ತಗೋಬೋದು. ಇನ್ನು ಅನಾಲಜಿ ಕ್ವಶನ್ಗೆ ಬಂದರೆ ಅರ್ಲಿ ಸ್ಟಾರ್ಟ್ ಶೆಡ್ಯೂಲು ಸೇಫ್ಟಿಗೆ ತೊಗೊಂಡ್ರೆ ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಮಾಡೋದ್ರಿಂದ ರಿಸ್ಕ್ ಜನರೇಟ್ ಆಗುತ್ತೆ. ಹಾಗಾಗಿ ದೆರ್ ಇಸ್ ಫ್ಲೆಕ್ಸಿಬಿಲಿಟಿ, ಸ್ಪೀಡ್, ಕಾಸ್ಟ್ ಅನ್ನೋದು ದೆರ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್ಸ್. ರಿಸ್ಕ್ ಇಸ್ ಎ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. So this is about the part 2 of your the unit 4. We'll solve some question paper problems with this. Let's move to the unit 4 previous year question papers. So WBS, PEP and PPM are the tools used to design. So ಈ question ನೋಡ್ಬೋದು ನೀವು. Project plan. Is it project plan? No. So WBS, PEP and PMS are the tools used in project work system. PWS ಅಂತ ಕರಿತೀವಿ. Project plan, project diary and project direction are the different topics in this. Project planning methodologies ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಈಸ್ ಇಟ್ ಬೈ ಪ್ಲಾನಿಂಗ್ ಬೈ ನಾನ್ ಇನ್ಸೆಂಟಿವ್ ಅಂತ ಇದೆ. ನಾನ್ ಇನ್ಸೆಂಟಿವ್ ಅಂಡ್ ಡೈರೆಕ್ಷನ್ ಅನ್ನೋದು ಕೀವರ್ಡು. ದಿಸ್ ಇಸ್ ಇಲ್ಲಿ ನಾನ್ ಇರೋದ್ರಿಂದ ವಿ ಕೆನಾಟ್ ಟೇಕ್ ದ್ಯಾಟ್. ಸೊ ಇಟ್ ಈಸ್ ಇನ್ಸೆಂಟಿವ್ ಅಂಡ್ ಡೈರೆಕ್ಷನ್. ಸೊ ಹಂಗಾಗಿ ಇಲ್ಲಿ ನಾನ್ ಇರೋದನ್ನ ಕನ್ಫ್ಯೂಸ್ ಮಾಡಿಕೊಂಡು ಯು ಕೆನಾಟ್ ಮೇಕ್ ದಿಸ್ ಆಸ್ ಎ ಕರೆಕ್ಟ್ ಆಪ್ಷನ್. ಸೊ ದಿಸ್ ಇಸ್ ಎ ಕರೆಕ್ಟ್ ಆಪ್ಷನ್. ದೆರ್ ಇಸ್ ನೋ ಅನ್ಪ್ಲಾನ್ಡ್ ಇನಿಷಿಯೇಷನ್ ಆರ್ ದೆರ್ ಇಸ್ ನೋ ಚೇಂಜಿಂಗ್ ಪ್ರಾಜೆಕ್ಟ್ ಪಾಲಿಸೀಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಹೇಳ್ಬೇಕಾಗುತ್ತೆ. ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಶುಡ್ ಬಿ ಸ್ಪೆಸಿಫಿಕ್. ಇಲ್ಲಿ ನೋಡ್ಬೋದು ನೀವು SMART ಈ ಕೀವರ್ಡ್ ನಾವು ಇಟ್ಕೋಬೇಕಾಗುತ್ತೆ. ಸ್ಪೆಸಿಫಿಕ್, ಮೆಜರಬಲ್ ಮತ್ತು ರಿಯಲಿಸ್ಟಿಕ್, ಟೈಮ್ ಬೌಂಡ್ ಆ್ಯಂಡ್ ಅಚೀವಬಲ್. ಸೊ ಎಲ್ಲದಕ್ಕೂ ಅಕ್ರೋನಿಮ್ಸ್ನ ತಿಳ್ಕೊಳ್ಳಿ. ಸ್ಪೆಸಿಫಿಕ್ ಇದೆ, ರಿಯಲಿಸ್ಟಿಕ್ ಇದೆ, ಟೈಮ್ ಬೌಂಡ್ ಇದೆ, ಇಲ್ಲಿ ನಾಟ್ ಅಂತ ಇದೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು ನೀವು. ಮೆಜರಬಲ್ ಇದೆ. ಹಾಗಾಗಿ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಆಪ್ಷನ್ ಸಿ ಅನ್ನೋದು ಇದಕ್ಕೆ. ಸೊ ಅರ್ಲಿಯೆಸ್ಟ್ ಮೆಥಡು ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ ಬಾರ್ ಚಾರ್ಟ್ನ ಯೂಸ್ ಮಾಡ್ತಾಯಿದ್ರು. CPM ಪರ್ಟ್ ಮೈಲ್ ಸ್ಟೋನ್ ಚಾರ್ಟ್ ಲೇಟರ್ ಆನ್ ಬಂದಿದ್ದು. ಹಾಗಾಗಿ ಬಾರ್ ಚಾರ್ಟ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇನ್ನು 2024 ಕ್ವಶನ್ಸಿಗೆ ಬಂದರೆ ಅಗೇನ್ ಸ್ಮಾರ್ಟ್ ಕ್ವಶನ್ ಒಂದು ಇದ್ದೇ ಇರುತ್ತೆ. ವಾಟ್ ಯು ಮೀನ್ ಬೈ ಆರ್? ಸೊ ಇಸ್ ಇಟ್ ರಿಲಯಬಲ್, ರೀಸನಬಲ್, ರಿಲೇಷನ್, ಈ ಥರ ವರ್ಡ್ಸ್ ನಾವು ಸ್ಮಾರ್ಟ್ ಅಕ್ರೋನಿಮಲ್ಲಿ ಯೂಸ್ ಮಾಡಿಲ್ಲ. ಸೊ ಇಟ್ ಈಸ್ ರಿಯಲಿಸ್ಟಿಕ್ ಅಂತ ತಗೋಬೇಕಾಗುತ್ತೆ. ಸೊ ಡ್ಯಾಶ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್, ಆರ್ಗನೈಸಿಂಗ್ ಅಬೌಟ್ ದ ಇನ್ಫಾರ್ಮೇಷನ್ ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್ಸ್. ಸೊ ಇಲ್ಲಿ ನೋಡ್ಬೋದು ದೆರ್ ಇಸ್ ನೋ ಪ್ಲಾನಿಂಗ್ ಡೆಫಿನಿಷನ್ ಅಲ್ಲ, ಇದು ಶೆಡ್ಯೂಲಿಂಗ್ ಡೆಫಿನಿಷನಿಂಗೂ ಅಲ್ಲ. ಇವ್ಯಾಲ್ಯೂಯೇಷನ್, ಮಾನಿಟರಿಂಗ್ ಎರಡರ ಮಧ್ಯೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಇವ್ಯಾಲ್ಯೂಯೇಷನ್ ಅನ್ನೋದಕ್ಕೆ ಕರೆಕ್ಟ್ ಡೆಫಿನಿಷನ್ ಇಲ್ಲಿರುವಂಥದ್ದು. ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್, ಆರ್ಗನೈಸಿಂಗ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾಲಿಸಿ ಆಫ್ ಎ ಪ್ರಾಜೆಕ್ಟ್? ಸೊ ಇಲ್ಲಿ ಪ್ರಾಜೆಕ್ಟ್ ಪಾಲಿಸೀಸ್ ಅಂತ ಒಂದು ಟಾಪಿಕ್ ಇತ್ತು. ಸೊ ದ ಕರೆಕ್ಟ್ ಪಾಲಿಸಿ ಯಾವುದು ಅಂದರೆ ಎಕ್ಸ್ಟೆಂಟ್ ಆಫ್ ವರ್ಕ್ ಗಿವನ್ ಟು ದ ಔಟ್ಸೈಡ್ ಕಾಂಟ್ರಾಕ್ಟರ್ಸ್, ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಟು ಬಿ ಎಂಪ್ಲಾಯ್ಡ್ ಆ್ಯಂಡ್ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್. ಇದೆಲ್ಲ ಪಾಲಿಸೀಸ್ ಡಾಕ್ಯುಮೆಂಟಲ್ಲಿ ಇರುತ್ತೆ. ಮಾನಿಟರಿಂಗ್ ದ ಪ್ರೋಗ್ರೆಸ್ ಆಫ್ ಎ ಪ್ರಾಜೆಕ್ಟ್ ಅನ್ನೋದು ಇಟ್ ಈಸ್ ನಾಟ್ ಎ ಪಾಲಿಸಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಅಂದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಯು ಕ್ಯಾನ್ ಟೇಕ್ ದಿಸ್ ಒನ್. EST ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಕೇಳಿದ್ದಾರೆ. ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅನ್ನೋದು. ಸೊ ಲೇಟೆಸ್ಟ್ ಸ್ಟಾರ್ಟ್ ಟೈಮ್, ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅಂತ ಎರಡಿದೆ. ಈಸಿಯೆಸ್ಟು ಅಥವಾ ಅರ್ಲಿಯೆಸ್ಟ್ ಶೆಡ್ಯೂಲ್ ಟೈಮ್ ಅಥವಾ ಶೆಡ್ಯೂಲ್ ಟೆಕ್ನಿಕ್ ಅನ್ನೋದು ಇರೋದಿಲ್ಲ. ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅನ್ನೋದು ಕರೆಕ್ಟ್ ಆಪ್ಷನ್ ಇದಕ್ಕೆ. ಇನ್ನು 25 ಬಂದರೆ CPMದು ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ಕ್ರಿಟಿಕಲ್ ಪಾತ್ ಮೆಥಡ್ ಅನ್ನೋದು ಫುಲ್ ಫಾರ್ಮ್ ಆಫ್ CPM.
ವಿಚ್ ಇಸ್ ನಾಟ್ ಎ ಟೂಲ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಪ್ಲಾನಿಂಗ್, ಶೆಡ್ಯೂಲಿಂಗ್ ಆ್ಯಂಡ್ ಮಾನಿಟರಿಂಗ್ಗೆ ಟೂಲ್ ಅಲ್ಲ. ಸೊ ಗ್ಯಾನ್ ಚಾರ್ಟ್ ಅನ್ನೋದು ಟೂಲ್ ಇರುತ್ತೆ, ಪರ್ಟ್ ಅನ್ನೋದು ಟೂಲ್ ಇರುತ್ತೆ, ಆ್ಯಂಡ್ ಮೈಲ್ಸ್ಟೋನ್ ಅನ್ನೋದು ಟೂಲ್ ಆಫ್ ಎ ಪ್ರಾಜೆಕ್ಟ್ ಪ್ಲಾನಿಂಗ್. ಫ್ಲೋ ಚಾರ್ಟ್ ಅನ್ನೋದು ಟೂಲ್ ಅಲ್ಲ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಯಾವಾಗ ಮಾಡ್ತಾರೆ? ಸೊ ಥ್ರೂ ಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಮಾಡ್ತಾರೆ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೀವು ನೋಡೋದಾದರೆ, ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ ಅಲೋಕೇಟ್ ರಿಸೋರ್ಸಸ್ ವಿತೌಟ್ ಕನ್ಸಿಡರಿಂಗ್ ಕನ್ಸ್ಟ್ರೈಂಟ್ ಅನ್ನೋದು ಕರೆಕ್ಟ್ ಆಪ್ಷನ್. ಇದಕ್ಕೆ ಬೇರೆದೆಲ್ಲ ರಾಂಗ್ ಆಪ್ಷನ್ ಆಗುತ್ತೆ. ಲೈಕ್ ಡಿಫೈನಿಂಗ್ ಪ್ರಾಜೆಕ್ಟ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸು, ಎಸ್ಟಾಬ್ಲಿಷಸ್ ಎ ಪ್ರಾಜೆಕ್ಟ್ ಟೈಮ್ ಲೈನು, ಐಡೆಂಟಿಫೈ ಪೊಟೆನ್ಷಿಯಲ್ ರಿಸ್ಕ್ ಅನ್ನೋದೆಲ್ಲ ಕರೆಕ್ಟ್ ಸ್ಟೇಟ್ಮೆಂಟ್ಸು. ರಿಸೋರ್ಸಸ್ನ ಕನ್ಸ್ಟ್ರೈಂಟ್ ಅಲ್ಲ, ಏನು ಕನ್ಸಿಡರ್ ಮಾಡ್ದಂಗೆ ಅಲೋಕೇಟ್ ಮಾಡೋದಿದೆಯಲ್ಲ, ದಟ್ ಇಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಸ್ಮಾರ್ಟ್ ಗೋಲ್ದು ಮತ್ತೆ ಈಗೇನು ಇನ್ನೊಂದು ಕೊಟ್ಟಿದ್ದಾರೆ, ಯಾವುದು ಕೀ ಕಾಂಪೊನೆಂಟ್ ಅಲ್ಲ ಅಂತ. ಟೈಮ್ ಬೌಂಡ್ ಕರೆಕ್ಟ್ ಇದೆ, ಅಚೀವಬಲ್ ಕರೆಕ್ಟ್ ಇದೆ, ಸ್ಪೆಸಿಫಿಕ್ ಕರೆಕ್ಟ್ ಇದೆ, ರ್ಯಾಂಡಮ್ ಅನ್ನೋದು ನಾಟ್ ಕರೆಕ್ಟ್. ಹಾಗಾಗಿ ರ್ಯಾಂಡಮ್ ಅನ್ನೋದು ಕರೆಕ್ಟ್ ಆಪ್ಷನ್. ಐ ಹೋಪ್ ಈ ಚಾಪ್ಟ್ರಿಂದ ನಿಮಗೆ 4 ಮಾರ್ಕ್ಸು ಏನು ಬರುತ್ತೆ ಅಂತ ಹೇಳಿದೆ, ಅದ್ರದ್ದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಎಲ್ಲ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ದಿಸ್ ಚಾಪ್ಟರ್. ಐ ವಿಲ್ ಕಂಟಿನ್ಯೂ ದಿಸ್ ಆ್ಯಂಡ್ ಐ ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಚಾಪ್ಟರ್ ಆಲ್ಸೋ. ಸೊ ಎಲ್ಲರೂ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.